ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ರಾಮ ಲಕ್ಷ್ಮಣ ಸೀತಾ ಸ್ವರೂಪಿಯಾಗಿರುವಂಥ ಆ ಪುಟ್ಟ ಮಕ್ಕಳಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಉಜಿರೆಗಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರುವಂಥ ಉಜಿರೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಧರ್ಮಾಭಿಮಾನಿಗಳಿಗೆ, ಹಿಂದೂ ಧರ್ಮವನ್ನು ಏಕರಸವಾಗಿ ಉಳಿಸಬೇಕು ಅನ್ನುವಂಥ ಒಂದು ಬಲವಾಗಿರುವಂಥ ಸಂದೇಶವನ್ನು ಕೊಟ್ಟಂಥವರಿಗೆ ನಾನು ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡ್ತೇನೆ. ಮಿತ್ರರೇ, ಧರ್ಮಕ್ಕೆ ಆಘಾತವಾದಾಗ ಯಾರು ಸುಮ್ಮನೆ ಕೂತ್ಕೊಳ್ತಾನೋ ಅವನು ಧರ್ಮದ್ರೋಹಿ ಅನ್ನಿಸ್ಕೊಳ್ತಾನೆ. ಧರ್ಮಕ್ಕೆ ಆಘಾತವಾದಾಗ ಕೊನೆ ಪಕ್ಷ ನನ್ನ ಅಟೆಂಡೆನ್ಸ್ ಆದರೂ ಅಲ್ಲಿರಬೇಕು ಅಂತ ಭಾವಿಸಿ ನಿಲ್ತಾನಲ್ಲ, ಅವನು ನಿಜವಾಗ್ಲೂ ಧರ್ಮವೀರ ಅನ್ನಿಸ್ಕೊಳ್ತಾನೆ. ಎಲ್ಲ ಧರ್ಮವೀರರಿಗೆ ಶ್ರದ್ಧೆಯ ನಮನಗಳು. ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ತರುಣ ಮಿತ್ರರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ಸಮರ್ಪಿಸ್ತೇನೆ. ಮಿತ್ರ, ಇವತ್ತು ನಾನು ಬಂದ ತಕ್ಷಣ ನೇರವಾಗಿ ಅಲ್ಲಿ ಹಾಲಿಗೆ ಹೋಗಿದ್ದೆ. ಹೋಮ ನಡೀತಿತ್ತು ಅಲ್ಲಿ. 1008 ಬಾರಿ ಅವರು ಹನುಮ ಯಾಗ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಹನುಮ ಯಾಗದವನ್ನ ಕೇಳಿದ್ದು. ನನಗೆ ಯೂಶುವಲ್ ಆಗಿ ಹೋದಾಗ ಯಾವ ಮಂತ್ರದಿಂದ ಮಾಡಿದಿರಿ ಅಂತ ಕೇಳೋದು ರೂಢಿ. ಅವ್ರು ಹೇಳಿದ್ರು ಕಂ ಕಪೀಶ್ವರಾಯ ಹೂಂ ಫಟ್ ಸ್ವಾಹ ಅಂತ ಹೇಳಿ ಮಾಡಿದ್ದೀವಿ ಅಂತ. ಯೂಶುವಲ್ ಆಗಿ ನಾವು ಸ್ವಾಹಾಕಾರ ಕೇಳ್ತೀವಿ, ಹೂಂ ಫಟ್ ಎಲ್ಲಿಂದ ಬಂತು ಅಂತ ಕೇಳಿದೆ ನಾನು ಅವರಿಗೆ. ಅವ್ರು ಹೇಳಿದ್ರು ಬರೀ ಸ್ವಾಹ ಹೇಳಿದ್ರೆ ಅದು ಶಾಂತಿಯುತವಾಗಿರುವಂಥದ್ದು, ದುಷ್ಟಶಕ್ತಿಗಳ ನಾಶಕ್ಕೆ ಹೂಂ ಫಟ್ ಬೇಕಾಗತ್ತೆ ಅಂತ ಹೂಂ ಫಟ್ ಹೇಳಿನೇ ಮಾಡಿದ್ದೀವಿ ಅಂತ. ಇನ್ನಾನೇನು ಹೇಳಬೇಕಾಗಿಲ್ಲ. ಏನು ಹೇಳಬೇಕಾಗಿದೆಯೋ ಅಲ್ಲಿನ ಪುರೋಹಿತರು ಎಲ್ಲ ಹೇಳಿ ಮುಗಿಸಿದ್ದಾರೆ. ಕಾಲ ಬಹಳ ಬದಲಾಗಿದೆ. ಆಧುನಿಕ ಯುಗ ರಾಮಾಯಣದ ಕಾಲ ಅಲ್ಲ. ರಾಮಾಯಣದ ಕಾಲದಲ್ಲಿ ರಾಮನೇ ಹೋಗಿ ಯುದ್ಧವನ್ನು ಗೆಲ್ಲಬೇಕಾಗಿತ್ತು. ಈಗ ವಾನರ ಸೇನೆಯೂ ಕೂಡ ರಾವಣ ಸಂಹಾರ ಮಾಡಿಬಿಡತ್ತೆ. ಹೀಗಾಗಿ ಬಹಳ ದೊಡ್ಡ ಸಮಸ್ಯೆ ಏನಿಲ್ಲ. ಬಲವಾಗಿ ನಿಲ್ಲಬೇಕಾಗಿರುವಂಥದ್ದು ಅಗತ್ಯ ಇದೆ ಅಷ್ಟೇ. ಮಿತ್ರ, ಇವತ್ತು ರಾಮೋತ್ಸವ. ರಾಮ ಹುಟ್ಟಿ 8000 ವರ್ಷ ಆಯಿತು. ಅತ್ಯಂತ ರೀಸೆಂಟ್ ಡೇಟ್. ಗೊತ್ತಿಲ್ಲ ಇನ್ನೆಷ್ಟು 1000 ವರ್ಷಗಳ ಹಿಂದೆ ರಾಮ ಹುಟ್ಟಿದ್ನೋ. ಆದರೆ ಈ ಗ್ರಹ ನಕ್ಷತ್ರಗಳ ಮೂಲಕ ಯಾವಾಗ ರಾಮ ಹುಟ್ಟಿದ್ದ, ಯಾವಾಗ ಕಾಡಿಗೆ ಹೋದ ಅಂತ ವಾಲ್ಮೀಕಿಗಳು ವಿವರಿಸ್ತಾರೋ ಅದನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಕಂಪ್ಯೂಟರ್ಗೆ ಕೊಟ್ಟು ತೆಗೆದು ನೋಡಿದಾಗ ಕನಿಷ್ಠ ಪಕ್ಷ 8000 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ 5,500 ವರ್ಷಗಳ ಹಿಂದೆ ಕೃಷ್ಣ ಇದ್ದ. 5100 ವರ್ಷಗಳ ಹಿಂದಿನಿಂದ ಕಲಿಯುಗ ಶುರುವಾಯಿತು. ಇವೆಲ್ಲ ಲೆಕ್ಕ ನೋಡುವಾಗ ಹಿಂದೂ ಧರ್ಮ ಹೇಳಿದ್ರಲ್ಲ ಹಿರಿಯರು, ಅತ್ಯಂತ ಪ್ರಾಚೀನವಾಗಿರುವಂತ ಧರ್ಮಗಳಲ್ಲಿ ಒಂದು ಅಂತ. ನಾನು ಅದಕ್ಕೊಂದು ಆಡ್ ಮಾಡ್ತೀನಿ. ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಅಷ್ಟೇ ಅಲ್ಲ, ಅತ್ಯಂತ ಹಳೆಯದ್ದಷ್ಟೇ ಅಲ್ಲ, ಅತ್ಯಂತ ಹಳೆಯ ಇಂದಿನವರೆಗೂ ಬದುಕಿರುವಂತ ಜಗತ್ತಿನ ಏಕೈಕ ಧರ್ಮ ಈ ಧರ್ಮ. ಯಾವನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರ್ತೀವೇನ್ರಿ? ಯಾರೋ ಒಬ್ಬರು ರಾಜಕಾರಣಿಗಳು ಹಿಂದೊಮ್ಮೆ ಹೇಳಿದ್ರು, ಹಿಂದುತ್ವದ ಬಗ್ಗೆ ಒಂದು ತುಚ್ಛವಾಗಿರುವಂತ ಮಾತನ್ನಾಡಿದ್ರು. ಸಹಿಸ್ಕೊಳ್ಳೋದು ಹೇಗೆ? ಇಡೀ ಸಮಾಜ ಸುಮ್ಮನಿತ್ತು. ನಾವು ಹೇಳಿದ್ವಿ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಊರಿನಲ್ಲಿ ಆ ರಾಜಕಾರಣಿ ತಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿದ್ನೋ ಅವನದ್ದೇ ಊರಿಗೆ ಹೋಗಿ ಅವನಿಗೊಂದು ಉತ್ತರ ಕೊಟ್ಟು ಬರಬೇಕು ಅಂತಂತ ಜಾಗೋ ಹಿಂದೂ ಅಂತ ಹೇಳಿ ನಾವೊಂದು ಕಾರ್ಯಕ್ರಮ ಮಾಡಿ ಬಂದವರು. ಹಿಂದೂ ಧರ್ಮಕ್ಕೆ ಯಾರಾದರೂ ಅವಹೇಳನ ಮಾಡಿದಾಗ, ಹಿಂದೂ ಧರ್ಮದ ಕುರಿತಂತೆ ಏನಾದರೂ ತಂಟೆಗೆ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಾಗಿದೆ ಎನ್ನುವಂತ ಎಚ್ಚರಿಕೆಯನ್ನ ಈ ದೇಶ, ಈ ಧರ್ಮದ ಕಿಂಕರರು ಯಾವತ್ತೂ ಕೊಟ್ಟಿದ್ದಾರೆ ಅನ್ನೋದನ್ನ ಮರಿಬೇಡಿ ಅಂತ. ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು? ಹಿಂದೂ ಸಮಾಜದ ತರುಣರು ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಯಾಗ ಮಾಡ್ತಾರೆ. ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಅವರು ಕೂತ ಜಾಗದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ. ಸ್ವಲ್ಪ ಕೆಣಕಿ ಎದ್ದು ನಿಲ್ಸಿದ್ರೆ ರಣಚಂಡಿ ಕಾಳಿಯಾಗಿ ನಿಲ್ತಾರೆ ಅನ್ನೋದನ್ನ ಹಿಂದೂ ಸಮಾಜದ ತರುಣರ ವಿಚಾರದಲ್ಲಿ ಮರೆಯುವಂತಿಲ್ಲ. ಹಿಂದೂ ಸಮಾಜದ ಬಗ್ಗೆ ಒಂದು ಮಾತಿದೆ. ಹಿಂದೂ ಸಮಾಜದ ಬಗ್ಗೆ ಆಡಬೇಕಾದ್ರೆ ತುಂಬಾ ಹೇಳ್ತಾರೆ, ಮಲ್ಕೊಂಡಿರ್ತಾರೆ ಯಾವಾಗ್ಲೂ ಅಂತ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ಇದೇ ಸಮಾಜದ ಬಗ್ಗೆ ರಾಮೋತ್ಸವದ ವೇದಿಕೆಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ಇದೇ ಸಮಾಜದ ಬಗ್ಗೆ ಹೇಳ್ತಾರೆ, ಹಿಂದೂ ಮಲಗಿಕೊಂಡ್ರೆ ಕುಂಭಕರ್ಣ, ಎದ್ರೆ ಆಂಜನೇಯನಾಗಿ ಎದ್ದು ನಿಲ್ತಾನೆ, ಲಂಕೆಗೆ ಬೆಂಕಿ ಹಚ್ಚಿಯೇ ಬರ್ತಾನೆ ಅಂತ ಇದೇ ಹಿಂದೂ ಸಮಾಜದ ಬಗ್ಗೆ ಹೇಳೋದು.
ಆದರೆ ಯಾವತ್ತು ಹಿಂದೂ ಈ ಹಿಂದುತ್ವವನ್ನು ಮರಿತಾನೋ ಆವತ್ತು ಮಾತ್ರ ಈ ದೇಶ ಮರೀಲಿಕ್ಕಾಗದೇ ಇರುವಂತ ಆಘಾತವನ್ನು ಅನುಭವಿಸುತ್ತೆ. ನಾನು ಇತಿಹಾಸದುದ್ದಕ್ಕೂ ಇರುವಂತ ಆಧಾರಗಳನ್ನು ಕೊಡ್ತೀನಿ ನಿಮಗೆ. ಸಿಂಧ್ ಪ್ರಾಂತ್ಯಕ್ಕೆ ಆಕ್ರಮಣ ಮಾಡಬೇಕು ಅಂತ ಅರಬ್ಬರು 6 ಬಾರಿ ಪ್ರಯತ್ನ ಪಟ್ಟರು. 6 ಬಾರಿ ಪ್ರಯತ್ನ ಪಟ್ಟಾಗ ಅರಬ್ಬರು 6 ಬಾರಿ ಸೋತರು. ಆ 6 ಬಾರಿ ಸೋತ ನಂತರ 7ನೇ ಬಾರಿ ಮೊಹಮ್ಮದ್ ಬಿನ್ ಕಾಸಿಂ ಅನ್ನುವಂತ ಮೀಸೆ ಚಿಗುರದ ತರುಣ ಅಲ್ ಹಜ್ಜಾಜಿಗೆ ಹೇಳ್ದ, ನಾನು ಹೋಗಿ ಬರ್ತೀನಿ, ನಾನೊಂದ್ಸಲ ಸಿಂಧ್ ಪ್ರಾಂತ್ಯವನ್ನ ಸೋಲಿಸಿ ಬರ್ತೀನಿ ಅಂತ. ಅಲ್ ಹಜ್ಜಾಜ್ ಹೇಳ್ದ, ಹಿಂದೂಗಳನ್ನ ಎದುರಿಸೋದು ಸುಲಭ ಇಲ್ಲ, ಅವ್ರ ಹತ್ರ ಹೋಗಿ ಅವ್ರು ನಮಗೆ ಕ್ಷಮೆ ಕೊಟ್ಟಿದ್ರಿಂದ ವಾಪಸ್ ಬಂದಿದ್ದೀವಿ, ಇಲ್ಲದೆ ಹೋದ್ರೆ ಸುಲಭ ಇಲ್ಲ ಅವರನ್ನು ಎದುರಿಸೋದು. ಮೊಹಮ್ಮದ್ ಬಿನ್ ಕಾಸಿಂ ಹೇಳ್ದ, ಒಂದು ಸಲ ನಾನು ನೋಡೇ ಬಿಡ್ತೀನಿ, ನನಗೆ ಗೊತ್ತಿರುವ ಎಲ್ಲ ವಿದ್ಯೆಯ ಪ್ರಯೋಗ ಮಾಡ್ತೀನಿ ಅಂತ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣಕ್ಕೆ ಅಂತ ಬಂದ. ಹಿಂದೂಗಳ ಘನಘೋರ ಸಾಮರ್ಥ್ಯವನ್ನ ಕಂಡ. ಆದರೆ ಅವನಿಗೆ ಗೊತ್ತಿತ್ತು ಇವರನ್ನು ಒಡೆಯೋದು ಬಹಳ ಸುಲಭ ಅಂತ. ಏನ್ ಮಾಡಿದ ಗೊತ್ತಾ? ಅಲ್ಲಿರುವಂತ ಜನರಿಗೆ ಹೇಳಿದ, ನೀವು ಬೌದ್ಧರು, ನಿಮ್ಮ ರಾಜ ದಾಹಿರ ಹಿಂದೂ ರಾಜನ ಕೆಳಗೆ ಬೌದ್ಧರು ನೀವು ಹೇಗೆ ಬದುಕ್ತೀರಾ? ನನಗೊಂದು ಸ್ವಲ್ಪ ಸಹಕಾರ ಮಾಡಿ, ನಾನು ಹಿಂದೂ ರಾಜನ ಮೂಲೋತ್ಪಾಟನೆ ಮಾಡ್ತೀನಿ, ಈ ದೇಶವನ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ನಂಬಿಸಿ ಬಿಟ್ಟ. ಮಿತ್ರೆ, ಜಾತಿ ಹೆಸರಲ್ಲಿ ಹೊಡೆಯೋದು ಇವತ್ತಿನದಲ್ಲ, ಮೊಹಮ್ಮದ್ ಬಿನ್ ಕಾಸಿಮನ ಪಾಠ. ಬೌದ್ಧರು ನಂಬಿಬಿಟ್ರು ಅವನನ್ನ. ಊರಿನ ಜನ ಮೋಸ ಹೋದ್ರು. ಅವನು ಮುಲ್ತಾನಿನ ಮೇಲೆ, ಮೂಲ ಸ್ಥಾನದ ಮೇಲೆ ದಾಳಿ ಮಾಡಿದ. ಬಹಳ ಜನರಿಗೆ ಮೂಲ ಸ್ಥಾನದ ಹೆಸರು ಗೊತ್ತಿರಲಿಕ್ಕಿಲ್ಲ. ಮೂಲ ಸ್ಥಾನ ಯಾವ ಊರು ಗೊತ್ತಾ? ಆ ಮೂಲ ಸ್ಥಾನದಲ್ಲಿ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತ ಅತ್ಯಂತ ಶ್ರೇಷ್ಠವಾದ ಸೂರ್ಯ ಮಂದಿರವಿತ್ತು. ಹೇಗೆ ಅಯೋಧ್ಯೆಯ ರಾಮನೋ, ಹೇಗೆ ಮಥುರೆಯ ಕೃಷ್ಣನೋ, ಹೇಗೆ ಕಾಶಿಯ ವಿಶ್ವನಾಥನೋ, ಹಾಗೆ ಮೂಲ ಸ್ಥಾನದ ಸೂರ್ಯ ದೇವಸ್ಥಾನ ಆಕ್ರಮಣ ಮಾಡಿದ. ಮೂಲ ಸ್ಥಾನದಲ್ಲಿ ಸೇರಿದ್ದ ಭಕ್ತಾದಿಗಳೇ ಅವನನ್ನು ಅಡ್ಡಗಟ್ಟಿ ನಿಂತರು. ಆದರೆ ಒಂದಷ್ಟು ಜನ ಮೋಸ ಮಾಡಿದ್ರು. ನಾವು ಬೌದ್ಧರು, ಆಳುವವನು ಹಿಂದೂ, ಹೇಗಾದ್ರೂ ಮಾಡಿ ಅವನನ್ನು ಸೋಲಿಸಿದರೆ ದೇಶ ನಮ್ಮ ಕೈಯಲ್ಲಿ ಬರುತ್ತೆ, ಈ ಊರು ನಮ್ಮ ಕೈಯಲ್ಲಿ ಬರುತ್ತೆ ಅನ್ನೋ ಭಾವನೆಯಿಂದ ಅವನ ಜೊತೆಗೆ ನಿಂತರು. ಅವನ ಜೊತೆಗೆ ನಿಂತಿದ್ದರ ಪರಿಣಾಮವಾಗಿ ಅವನ ಆಕ್ರಮಣ ಮಾಡಿ 3 ತಿಂಗಳ ನಂತರ ಮೂಲ ಸ್ಥಾನವನ್ನು ಧ್ವಂಸಗೊಳಿಸಿದ. 6-7 ಸಾವಿರ ಜನರನ್ನ ಆಹುತಿ ಕೊಟ್ಟುಬಿಟ್ಟ. ಆಮೇಲೆ ಏನಾಯ್ತು? ಮೂಲ ಸ್ಥಾನದ ಹೆಸರು ಮುಲ್ತಾನ್ ಅಂತ ಬದಲಾಯಿತು. ಇವತ್ತು ಪಾಕಿಸ್ತಾನದಲ್ಲಿ ಇದೆಯಾ ಮುಲ್ತಾನ್? ಆ ಮುಲ್ತಾನ್ ನಮ್ಮ ಸೂರ್ಯ ದೇವಸ್ಥಾನ. ಎಷ್ಟರ ಮಟ್ಟಿಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗೌರವವಿತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಮೂಲ ಸ್ಥಾನದಲ್ಲಿರುವಂತ ಸೂರ್ಯ ಮಂದಿರಕ್ಕಿತ್ತು. ಆದ್ರೆ ಇವತ್ತೊಂದು ಸೂರ್ಯ ಮಂದಿರ ಇತ್ತು ಅಂತ ನೆನಪೂ ಇಲ್ಲ ರೀ, ಹೋಯ್ತು. ಒಂದು ಸಣ್ಣ ಜನಾಂಗ ಅವನಿಗೆ ಸಪೋರ್ಟ್ ಮಾಡಿದ್ದರ ಪರಿಣಾಮವಾಗಿ ಅಷ್ಟು ಮೂಲ ಸ್ಥಾನ ಕಳ್ಕೊಂಡು ಪಾಕಿಸ್ತಾನ ಆಗಿ ಮೂಲ ಸ್ಥಾನ ಹೋಯ್ತು, ಮುಲ್ತಾನ್ ಆಯ್ತು. ಘಜನಿ ಗೋರಿಯರು ದಾಳಿ ಮಾಡಿದ್ರು, 1-2 ಬಾರಿ ಅಲ್ಲ, ನಿರಂತರವಾಗಿ ದಂಡಯಾತ್ರೆ ಮಾಡಿ ಪದೇ ಪದೇ ಬಂದು ಈ ದೇಶದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದ್ರು. ಅವ್ರ ಗುರಿ ಇದ್ದಿದ್ದೇ ದೇವಸ್ಥಾನ. ದೇವಸ್ಥಾನಗಳಲ್ಲಿ ಸಂಪತ್ತಿದೆ, ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಘಜನಿ ಗೋರಿಯರು. ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂದ್ರೆ ಇವತ್ತಿಗೂ ಘಜನಿ ಗೋರಿಯರಿದ್ದಾರೆ ಅಂತ. ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂತಂದ್ರೆ ಇವತ್ತಿಗೂ ಮೊಹಮ್ಮದ್ ಬಿನ್ ಕಾಸಿಮರಿ ಇದ್ದಾರೆ ಅಂತ. ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋರು ಇವತ್ತಿಗೂ ಇದ್ದಾರೆ. ನೀನು ಬೌದ್ಧ, ನೀನು ಜೈನ, ನೀನು ಗೌಡ, ನೀನು ಲಿಂಗಾಯತ, ನೀನು ವೀರಶೈವ, ನೀನು ಮುಸಲ್ಮಾನ, ನೀನು ಬ್ಯಾರಿ, ನೀನು ಕ್ರಿಶ್ಚಿಯನ್ ಅಂತ ಡಿವೈಡ್ ಮಾಡ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮೊಹಮ್ಮದ್ ಬಿನ್ ಕಾಸಿಮಿಗಳು ಇವತ್ತು ಇದ್ದಾರೆ. ಈ ದೇವಸ್ಥಾನ ಇದನ್ನ ಲೂಟಿ ಮಾಡಿದ್ರೆ, ಇದನ್ನ ವಶಪಡಿಸಿಕೊಂಡ್ರೆ ನನಗೆ ಅಪಾರವಾದ ಆಸ್ತಿ ಆಗುತ್ತೆ ಅಂತ ಹೇಳುವಂತ ಜನ ಇವತ್ತಿಗೂ ಇದ್ದಾರೆ ನಮ್ಮ ನಡುವೆ. ಮಿತ್ರರೇ, ಆ ಘಜನಿ ಗೋರಿಯರಿಗೆ ಕೊರತೆ ಇಲ್ಲ. ಘಜನಿ ಗೋರಿ ದಾಳಿಗೆ ಈ ದೇಶ ಬಲಿಯಾಯ್ತು. ಪರಿಣಾಮ ಏನಾಯ್ತು? ಅವತ್ ಸುಮ್ಮನೆ ಕೂತು ನೋಡ್ತಾ ಇದ್ದವರೆಲ್ಲ ನೋಡ್ತಾ ಉಳಿದ್ರಲ್ಲ. ನಮ್ಮ ಮನೇಲಿ ನಾವಿದ್ದೀವಿ, ರಾಜ ಇವನ್ನ ನೋಡ್ಕೊಳ್ತಾನೆ ಅಂತ ಸುಮ್ಮನಿದ್ದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ ಮಿತ್ರರೇ? ಯಾವ ಗಾಂಧಾರ ದೇಶ ಗಾಂಧಾರಿಯ ನಾಡಾಗಿತ್ತೋ ಆ ಗಾಂಧಾರ ದೇಶ ಅಫ್ಘಾನಿಸ್ತಾನ ಆಯ್ತು. ಯಾವ ಲಾಹೋರ್, ಲವಪುರ ಅನ್ನುವಂತ ಹೆಸರು ಲವನಾಳಿದ ಆ ಭಾಗ ಲಾಹೋರ್ ಆಯ್ತು. ಲಾಹೋರ್ ಪಾಕಿಸ್ತಾನಕ್ಕೆ ಹೋಯ್ತು. ಪಂಜಾಬಿನ ಭಾಗವಾಗಿತ್ತದು. ಬಂಗಾಳದ ಭಾಗ, ಅಲ್ಲಿ ಒಂದು ಜನರ ಸಂಖ್ಯೆ ಜಾಸ್ತಿ ಆಯಿತು. ಪರಿಣಾಮ ಬಾಂಗ್ಲಾದೇಶ ನಿರ್ಮಾಣಗೊಳ್ತು. ಮಿತ್ರ, ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನಡೆಯುವಂತ ಮಾರಣ ಹೋಮ ನೋಡಿದರೆ ಅವತ್ತು ಸುಮ್ಮನೆ ಇದ್ದಿದ್ದರ ಪ್ರತಿಫಲ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಮಿತ್ರರೇ. ಬರೀ ಇಷ್ಟಕ್ಕೆ ಮುಗಿಲಿಲ್ಲ, ಮೊಘಲರ ಆಕ್ರಮಣ ಮಾಡಿದ್ರು. ಮೊಘಲರ ಆಕ್ರಮಣ ಮಾಡಿದಾಗ ಯಾರು ಸಪೋರ್ಟ್ ಮಾಡಿದ್ದವರಿಗೆ? ನಾವುಗಳೇ ಸಪೋರ್ಟ್ ಮಾಡಿದ್ವಿ.
ಇವ್ರು ನಮಗೇನೋ ಒಳ್ಳೇದು ಮಾಡಬಹುದು ಅನ್ನುವಂತ ಭಾವನೆ ಕೆಲವರಿಗೆ ಇದ್ದಿರಬಹುದು. ರಾಜನ ಮೇಲೆ ಕೆಲವರಿಗೆ ಕೋಪ ಇದ್ದಿರಬಹುದು. ರಾಜ ನಾನು ಹೋದಾಗ ಗೌರವಿಸಲಿಲ್ಲ, ರಾಜ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ, ರಾಜ ನಮ್ಮ ಜನರಿಗೆ ಗೌರವ ಕೊಡಲಿಲ್ಲ, ರಾಜ ನಮ್ಮ ಹತ್ರ ಮಾತನಾಡಲಿಲ್ಲ. ಹೀಗಾಗಿ ಆಕ್ರಮಣ ಮಾಡಿದ್ದ ಆತತಾಯಿಗಳಿಗೆ, ರಾಕ್ಷಸರಿಗೆ ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಅವರ ಹೆಂಡತಿ ಮಕ್ಕಳು, ಹೆಣ್ಣು ಮಕ್ಕಳು ಮೊಘಲರ ಜನಾನ ಸೇರ್ಬಿಟ್ರು, ಗುಲಾಮರಾದ್ರು. ಮೊಘಲರು ಯಾವ ಪರಿ ಈ ದೇಶದಲ್ಲಿ ರೂಲ್ ಮಾಡಿದ್ರು ಅಂತಂದ್ರೆ ಮಿತ್ರ, ಈ ದೇಶದಲ್ಲಿ 100 ವರ್ಷಗಳ ಕಾಲ ಹಿಂದುವಾಗಿರೋದಕ್ಕೆ ತೆರಿಗೆ ಕಟ್ಟಬೇಕಾದ ಅನಿವಾರ್ಯತೆ ಇತ್ತು, ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಜಜಿಯಾ ಅಂತ ಕರೀತಿದ್ರು ಅದನ್ನ. ಮೊಘಲರು ಆಳ್ವಿಕೆ ಮಾಡ್ತಾ ಈ ದೇಶದ ಹಿಂದೂಗಳ ಬೆನ್ನು ಮೂಳೆಯನ್ನ ಮುರಿದು ಹಾಕ್ಬಿಟ್ರು. ನಾವು ಸುಮ್ಮನೆ ಇದ್ವಿ. 500 ವರ್ಷಗಳ, ನೀವು ಆಲೋಚನೆ ಮಾಡಿ, ಮೊಘಲರ ಕಾಲಕ್ಕೆ ನಾವು ಅಯೋಧ್ಯೆ ರಾಮ ಮಂದಿರನ ಕಳ್ಕೊಂಡ್ವಿ, ಕಾಶಿಯ ವಿಶ್ವನಾಥನನ್ನು ಕಳ್ಕೊಂಡ್ವಿ, ಆ ಕಡೆಗೆ ಹೋದ್ರೆ ನಾವು ಮಥುರಾದ ಆ ಕೃಷ್ಣನ ಜನ್ಮಸ್ಥಾನವನ್ನು ಕಳ್ಕೊಂಡ್ವಿ. ರಾಮ ಮಂದಿರವನ್ನ ಮರಳಿ ಪಡಲಿಕ್ಕೆ 500 ವರ್ಷಗಳ ಫೈಟ್ ಮಾಡಬೇಕಾಗಿ ಬಂತು. ಎಲ್ಲಿಗೆ ಹೋಗಿದ್ರು ಅವತ್ತಿನ ಜನ? ಅವತ್ತೇನಾದ್ರೂ ರಾಮ ಮಂದಿರವನ್ನು ಉಳಿಸಿಕೊಂಡಿದ್ದಿದ್ರೆ 500 ವರ್ಷ ಫೈಟ್ ಮಾಡಬೇಕಾಗಿರ್ಲಿಲ್ಲ ಮಿತ್ರ. 500 ವರ್ಷಗಳ ಹೋರಾಟದ ನಂತರ ನಮ್ಮ ಪುಣ್ಯ, ಸಮರ್ಥರಾಗಿರುವಂತ ವ್ಯಕ್ತಿಗಳು ಉತ್ತರ ಪ್ರದೇಶಕ್ಕೆ, ಕೇಂದ್ರಕ್ಕೆ ಬಂದಿದ್ರಿಂದ ರಾಮ ಮಂದಿರವನ್ನು ವಾಪಸ್ ಪಡ್ಕೊಳ್ಳಿಕ್ಕಾಯ್ತು. ಇಲ್ಲದೆ ಹೋದ್ರೆ ಸಿಕ್ತಿತ್ತು ಅನ್ಕೊಂಡಿದ್ದೀರಿ? ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು? ಸತ್ಯ 500 ವರ್ಷಗಳ ನಂತರವಾದರೂ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ರಾಮ ಮಂದಿರ ಉದಾಹರಣೆ. ಇತ್ತೀಚೆಗೆ ಒಬ್ಬ ಪ್ರವಚನಕಾರರ ಮಾತು ಕೇಳ್ತಿದ್ದೆ. ಅವರು ಬಹಳ ಚೆನ್ನಾಗಿ ಹೇಳಿದ್ರು, ರಾಮ ಮಂದಿರದ ಅಡಿಯಲ್ಲಿ ಸಂಪತ್ತಿದೆ ಅಂತ ಅದನ್ನು ಲೂಟಿ ಮಾಡಲಿಕ್ಕೆ, ಆಕ್ರಮಣಕ್ಕೆ ಅಂತ ಬಂದ ಅಫ್ಘಾನಿಸ್ತಾನಿಯರು ಲೂಟಿ ಮಾಡಿಕೊಂಡು ರಾಮ ಮಂದಿರದೊಳಗಿರೋ ಸಂಪತ್ತನ್ನೆಲ್ಲ ಕೊಚ್ಚಿಕೊಂಡು ಹೋದ್ರು. ಆದ್ರೆ ಭಿಕಾರಿಗಳಾಗೋಗಿದ್ದಾರೆ, ಇವತ್ತು ಭಿಕ್ಷೆ ಬೇಡಿ ತಿಂತ ಇದ್ದಾರೆ. ಆದರೆ ಇದೇ ರಾಮ ಮಂದಿರ ಯಾವುದನ್ನ ಪೂರ್ತಿ ಲೂಟಿ ಮಾಡಿ ಧ್ವಂಸಗೊಳಿಸಿ ಮತ್ತೊಂದು ಕಟ್ಟಡವನ್ನ ಅಲ್ಲಿ ನಿರ್ಮಿಸಲಾಗಿತ್ತೋ, ಅದೇ ರಾಮ ಮಂದಿರಕ್ಕೆ ಇವತ್ತು ಹೆಂಗಿದೆ ಗೊತ್ತೇನು? ರಾಮನ ಸೂರ್ಯ ತಿಲಕಕ್ಕೆ 106 ಕೋಟಿ ರೂಪಾಯಿಯ ವಜ್ರ ಇದೆ. ರಾಮನ ಮೈ ಮೇಲೆ ಹಾಕಿರುವಂತ ಒಡವೆಗಳು 106 ಕೋಟಿ ರೂಪಾಯಿ ಇದ್ದು. ರಾಮ ಮಂದಿರದಲ್ಲಿರುವಂತ ಚಿನ್ನದ ಬಾಗಿಲು 106 ಕೋಟಿ ರೂಪಾಯಿದು. ಯಾವ ರಾಮ ಮಂದಿರದ 1 ರೂಪಾಯಿಯನ್ನು ನೀವು ಲೂಟಿ ಮಾಡ್ಕೊಂಡು ಹೋಗಿದ್ರೋ ಆ ರಾಮಲಲ್ಲ, ಈಗ ಮತ್ತೆ ಅದೇ ಸಿರಿವಂತಿಕೆಯಲ್ಲಿದ್ದಾನೆ. ಆದ್ರೆ ಎಲ್ಲಿಂದ ಲೂಟಿ ಮಾಡ್ಕೊಂಡು ತಗೊಂಡು ಹೋಗಿದ್ರೋ ಆ ಜನ ಇವತ್ತಿಗೂ ಭಿಕಾರಿಗಳಾಗಿದ್ದಾರೆ. ಅಂದ್ರೆ 500 ವರ್ಷದ ನಂತರವೂ ರಾಮ ತನ್ನ ಪ್ರಭಾವವನ್ನು ತೋರಿಸ್ತಾನೆ ಅನ್ನೋದಕ್ಕೆ ಮತ್ತೇನಿರಬೇಕು? ಆದ್ರೆ ಸುಮ್ಮನಿದ್ರೆ ಆಗೋದಿಲ್ಲ ಮಿತ್ರರೇ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಅಂತ ಸುಮ್ಮನೆ ಹೇಳಲಿಲ್ಲ. ಒಂದೊಂದು ಬಿಂದುವು ಒಟ್ಟಾಗಿ ಬರುವಂತ ಸಮರ್ಥವಾಗಿರುವಂತ ಸಂದರ್ಭ ಇದು. ನನಗಿವತ್ತು ನಿಮ್ಮೆಲ್ಲರನ್ನು ನೋಡಿದವಾಗ ಆ ಆನಂದ ಅನ್ಸತ್ತೆ. ಯಾಕೆ ಆನಂದ ಅನ್ಸತ್ತೆ ಅಂತಂದ್ರೆ ಹಿಂದೂ ಸಮಾಜದ ರಿಯಾಕ್ಷನ್ ಯಾವತ್ತೂ ಹೀಗೆ ಇದೆ. ನಾನು ಇಷ್ಟು ಕಥೆಗಳನ್ನ, ಆಕ್ರಮಣದ ಕಥೆಗಳನ್ನು ಹೇಳಿದ್ನಲ್ಲ, ಆದ್ರೆ ಎಲ್ಲವೂ ಆಕ್ರಮಣವನ್ನ ಪ್ರತಿರೋಧಿಸದೆ ನಿಂತಿಲ್ಲ ಅಂತ ತಿಳ್ಕೊಳ್ಬೇಡಿ. ನೆನ್ನೆಗೆ ಸರಿಯಾಗಿ ಹೆಚ್ಚು ಕಡಿಮೆ 690 ವರ್ಷಗಳ ಹಿಂದೆ, ನೆನ್ನೆಗೆ 690 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತ ದಿವಸ ನೆನಪಿದೆಯೇನು? ಸುತ್ತಲೂ ಮುಸಲರೆ ತುಂಬಿಕೊಂಡಿದ್ದಾಗ ಅಲ್ಲಿ ಹಕ್ಕಬುಕ್ಕರು ವಿದ್ಯಾರಣ್ಯರ ಪ್ರೇರಣೆಯನ್ನ ತೆಗೆದುಕೊಂಡು ಒಂದು ಅದ್ಭುತವಾಗಿರುವಂತಹ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಇವತ್ತು ಜಗತ್ತಿನ ಜನ ಇಸ್ರೇಲ್ನ ಬಗ್ಗೆ ಮಾತನಾಡ್ತಾರೆ. ಸುತ್ತೂ ಮುಸಲ್ರ ಇದ್ದಾಗ ಒಂದು ಅದ್ಭುತವಾಗಿರುವಂತಹ ಸಾಮ್ರಾಜ್ಯವನ್ನ ಇಸ್ರೇಲ್ ಹೇಗೆ ಕಟ್ಟಿದೆ ಅಂತ. ಆದ್ರೆ ನೆನಪಿರ್ಲಿ, ಇವತ್ತಿಗೆ ಸುಮಾರು 700 ವರ್ಷಗಳ ಹಿಂದೆ ಸುತ್ತಲೂ ಮುಸಲರೆ ತುಂಬಿಕೊಂಡಿದ್ದಾಗ, ಹಿಂದೂಗಳ ಜೀವ ಹಿಂಡಬೇಕು ಅಂತ ಕಾಯ್ತಾ ಇದ್ದಾಗ, ಅದರ ನಡುವೆ ಒಂದು ಕೇಸರಿ ಧ್ವಜ ಎದ್ದು ನಿಂತು ಕಣ್ಣು ಹಾಕಿದರೆ ಕಣ್ಣು ತೆಗೆದು ಬಿಡ್ತೀನಿ ಅಂತ ಹೇಳುವಂತ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ಇದೇ ಕರ್ನಾಟಕದ ಕೊಡುಗೆ ಮಿತ್ರ. ಹಕ್ಕಬುಕ್ಕರು ಬರೋಕ್ಕಿಂತ ಮುಂಚೆ ಯಾರಿದ್ರು? ಕಂಪ್ಲಿಯ ಗಂಡುಗಲಿ ಕುಮಾರರಾಮ ಇದ್ದ. ಯಾಕೆ ಕುಮಾರರಾಮನ್ ನೆನಪಿಸ್ಕೊಳ್ತೀನಿ ಗೊತ್ತಾ? ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಅಡಿಯಲ್ಲಿದ್ದ ಎಲ್ಲ ರಾಜರಿಗೆ ತನ್ನ ಚಪ್ಪಲಿಯನ್ನ ಹರಿವಾಣದಲ್ಲಿಟ್ಟು ಕಳಿಸಿಕೊಟ್ಟು ಈ ಚಪ್ಪಲಿಗೆ ಕಪ್ಪ ಒಪ್ಪಿಸಿ ಎಂತಿದ್ದ ದುರಹಂಕಾರ ಒಂದು. ನಮ್ ಕಂಪ್ಲಿಗೆ ಬಂತು, ಕರ್ನಾಟಕದ ಬಳ್ಳಾರಿಯ ಕಂಪ್ಲಿಗೆ ಅವನ್ ಚಪ್ಪಲಿ ಬಂದಾಗ ಕುಮಾರರಾಮ ಬಂದ, ನಿನ್ನ ಚಪ್ಪಲಿ ಹರಿವಾಣದಲ್ಲಿ ಇಡ್ಲಿಕ್ಕಲ್ಲ ಕಣೋ ಯೋಗ್ಯತೆ, ಈ ಚಪ್ಪಲಿ ನನ್ನ ಕಾಲಿಗೆ ಹಾಕೊಳ್ಳೋ ಯೋಗ್ಯತೆ ಅಂತ ಅದನ್ನ ನೆಲದ ಮೇಲಿಟ್ಟು ಕಾಲಿಗೆ ಹಾಕೊಂಡು ಏನ್ ಹೇಳ್ದ ಗೊತ್ತಾ ತಗೊಂಡ್ಬಂದವನಿಗೆ? ನಿಮ್ಮ ರಾಜನ ಕಾಲ್ ಸ್ವಲ್ಪ ಚಿಕ್ಕದು ಅನ್ಸುತ್ತೆ, ನಂಗೆ ಸ್ವಲ್ಪ ಟೈಟ್ ಆಗ್ತಿದೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡದು ಕಳಿಸು ಅಂತ ಹೇಳು ಅಂತ ಮುಖಕ್ಕೆ ಎಸೆದು ಕಳಿಸ್ತಾನಲ್ಲ. ಇದು ಕನ್ನಡದ ಗಂಡುಗಲಿ ಕುಮಾರರಾಮ. ಈ ನೆಲದ ಪ್ರತಿಕ್ರಿಯೆ ಹಾಗಿತ್ತು
ಮಿತ್ರ, ಈ ನೆಲದ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಕೃಷ್ಣದೇವರಾಯ ಈ ನೆಲದಿಂದ ಹುಟ್ಟಿದ ಮನುಷ್ಯ. ಬಹಳ ಹೆಮ್ಮೆ ಇದೆ ನಮಗೆ. ಈ ನೆಲದಿಂದ ಹುಟ್ಟಿದ ಕೃಷ್ಣದೇವರಾಯ ರಾಯಚೂರಿನ ಕೋಟೆಯನ್ನು ವಶಪಡಿಸಿಕೊಳ್ಳೋದು ಕಷ್ಟವಾಗಿದ್ದಾಗ ತನ್ನ ಸೇನೆಯಿಂದ ಮುತ್ತಿಗೆ ಹಾಕಿ ರಾಯಚೂರಿನ ಕೋಟೆಯನ್ನು ಧ್ವಂಸಗೊಳಿಸಿ ಅಲ್ಲಿರೋ ನವಾಬನಿಗೆ ಏನ್ ಹೇಳ್ದ ಗೊತ್ತಾ? ನಿನ್ನನ್ನು ಬಿಡಬೇಕು ಅಂತಂದ್ರೆ ಒಂದೇ ಕೆಲಸ ಮಾಡಬೇಕು, ನನ್ನ ಕಾಲಿಗೆ ಬಂದು ಮುತ್ತಿಡಬೇಕು ಅಂತ ರಾಯಚೂರಿನ ನವಾಬನಿಗೆ ಎಚ್ಚರಿಕೆ ಕೊಟ್ಟ ರಾಜ ನಮ್ಮ ಕನ್ನಡದ ರಾಜ ಕೃಷ್ಣದೇವರಾಯ. ಬಹಳ ದೂರ ಯಾಕ್ರಿ, ಇಲ್ಲೇ ಪಕ್ಕದಲ್ಲಿದ್ದಂತ ರಾಣಿ ಅಬ್ಬಕ್ಕ ದೇವಿ ಪೋರ್ಚುಗೀಸರನ್ನ ಮಟ್ಟ ಹಾಕೋದು ಕಷ್ಟ ಅಂತ ಗೊತ್ತಿದ್ದಾಗ ಸಮುದ್ರ ತೀರದಲ್ಲಿ ನಿಂತುಕೊಂಡು ತನ್ನದೇ ಒಂದು ನೌಕಾ ಸೇನೆಯನ್ನ ಕಟ್ಟಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನೌಕಾ ಸೇನೆಯ ಆಲೋಚನೆ ಮಾಡ್ತಾ ಪೋರ್ಚುಗೀಸರನ್ನ ಅಡ್ಡಗಟ್ಟಿ ನಿಂತಂತ ರಾಣಿ ಅಬ್ಬಕ್ಕ ಇದೇ ನೆಲದವಳು. ಎದೆ ತಟ್ಕೊಂಡು ಹೇಳಬೇಕಲ್ಲ, ನಾವ್ ಯಾವತ್ತು ತಲೆ ತಗ್ಗಿಸಿ ನಿಂತ ಜನಾಂಗ ಅಲ್ಲ, ಯಾವತ್ತು ಹೆದರು ಪುಕ್ಕಲರಾಗಿದ್ದಂತ ಜನಾಂಗ ಅಲ್ಲ. ಮಿತ್ರ, ಬಹಳ ದೂರದ ಕಥೆ ಹೇಳಲ್ಲ ನಾನು ನಿಮಗೆ, ನೀವೆಲ್ಲ ಮರೆತಿರ್ತೀರಿ ಅಂತ ಮರೆತಿರಬಹುದಾಗಿರುವಂತ ಒಂದೊಂದು ಘಟನೆಗಳನ್ನ ನೆನಪಿಸ್ಕೊಡ್ತೀನಿ ಅಷ್ಟೇ. ಇವತ್ತು ಪಶ್ಚಿಮ ಬಂಗಾಳದ ಕಥೆ ಹೆಂಗಿದೆ ಗೊತ್ತಾ? ಹಿಂದೂಗಳ ಪರಿಸ್ಥಿತಿ ಎಂಥದ್ದು ಅಂತ ಯೋಚನೆ ಮಾಡಿದ್ದೀರಾ? ಯಾವಾಗ ಹಿಂದೂಗಳು ಮಾತು ನಿಲ್ಲಿಸಿದ್ರು, ಹಿಂದೂಗಳು ಶಸ್ತ್ರ ಶಾಸ್ತ್ರಗಳ ನಡುವೆ ವ್ಯತ್ಯಾಸವನ್ನು ಮರೆತರು, ಯಾವತ್ತು ಹಿಂದೂಗಳು ಕುಂಭಕರ್ಣನಾಗಿದ್ದುಕೊಂಡು ಆಂಜನೇಯನಾಗೋದನ್ನು ಮರೆತು ಬಿಟ್ರೋ, ಏನಾಯ್ತು ಗೊತ್ತಾ? ಕಾಶ್ಮೀರದಿಂದ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು ಅಂತ ಹಿಂದೂಗಳು ಬಾಯಿ ಬಡ್ಕೊಳ್ತಾ ಓಡಿ ಬಂದ್ರು, ಇಡೀ ದೇಶಕ್ಕೆ ಹಬ್ಬಿ ಹೋದ್ರು. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು ಅಂತ ದೇಶ ಬಿಟ್ಟು ಓಡಿ ಬಂದ್ರು. ಸ್ವಾತಂತ್ರ್ಯ ಬಂದಾಗ ಇಲ್ಲಿ 9% ಮುಸಲ್ಮಾನರಿದ್ರು, ಈಗ 18-20%. ಕರ್ನಾಟಕದಲ್ಲಿ ಜಾತಿ ಗಣತಿಯಾಗಿದೆ, ಮುಸಲ್ಮಾನರ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಮುಸಲ್ಮಾನರದ್ದು ಸರ್ಕಾರ ಹೇಳುತ್ತೆ. ಅಲ್ಪಸಂಖ್ಯಾತರಲ್ಲ ಅವರು. ಇವತ್ತು ವೀರಶೈವ ಲಿಂಗಾಯತ ಅನ್ನೋದನ್ನ ಒಡೆದ ನಂತರ ಈ ನಾಡಿನ ಬಹುಸಂಖ್ಯಾತರು ಮುಸಲ್ಮಾನರು. ಇದೇ ಪರಿಸ್ಥಿತಿ ಪಾಕಿಸ್ತಾನದಲ್ಲಾಯ್ತು. ಅಲ್ಲಿಂದ ಇದ್ದಂತ ಹಿಂದೂಗಳು ಓಡಿ ಬಂದರು. ಪಾಕಿಸ್ತಾನದಲ್ಲಿ 8-9% ಹಿಂದೂಗಳಿದ್ರು, ಇವತ್ತು 1% ಇದ್ದಾರೆ. ಭಾರತದಲ್ಲಿ 9% ಮುಸ್ಲಿಮರಿದ್ರು, ಇವತ್ತು 18% ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 8-9% ಮುಸ್ಲಿಮರಿದ್ರು, ಹಿಂದೂಗಳಿದ್ರು, ಇವತ್ತು 1% ಇದ್ದಾರೆ. ಕಾಶ್ಮೀರದ ಕಥೆ ಏನು ಮಿತ್ರರೆ? ಕಾಶ್ಮೀರ ಹಿಂದೂ ಬಹುಸಂಖ್ಯಾತವಾಗಿರುವಂತ ಜಮ್ಮು ಕಾಶ್ಮೀರ ಹಿಂದೂ ಬಹುಸಂಖ್ಯಾತವಾಗಿತ್ತು. ಇವತ್ತು ಏನಾಗಿದೆ ಗೊತ್ತೇನು? ಕಾಶ್ಮೀರದ ಕೊಳ್ಳ. ನಾನು ನೋಡ್ಕೊಂಡು ಬಂದಿದ್ದೀನಿ, ಪದೇ ಕಾಶ್ಮೀರಕ್ಕೆ ಹೋಗಿದ್ದೀನಿ, ಹೀಗಾಗಿ ನಂಗೆ ಚೆನ್ನಾಗಿ ಗೊತ್ತು. ಮುಸಲ್ಮಾನರು ತಲೆ ಎತ್ಕೊಂಡು ಅವರನ್ನು ಓಡಿಸ್ಲಿಕ್ಕೆ ಶುರು ಮಾಡಿದಾಗ ಅವರೆಲ್ಲರೂ ತಮ್ಮ ಮನೆ ಮಠಗಳನ್ನು ಬಿಟ್ಟು ಇಡೀ ದೇಶಕ್ಕೆ ಹಬ್ಬಿಕೊಂಡರು. ಇವತ್ತು ಬಂಗಾಳದಿಂದ ಓಡಿಸ್ತಿದ್ದಾರೆ, ಜನ ಊರುಗಳನ್ನು ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಎಲ್ಲಿವರೆಗೂ ಓಡ್ತೀರಾ? ಎಲ್ಲಿಗೆ ಹೋಗ್ತೀರಾ? ಜಾತಿಗಳ ನಡುವೆ ಹೀಗೆ ವಿಭಜಿಸ್ತಾ ಇದ್ರೆ, ಜಾತಿಗಳ ನಡುವೆ ನಮ್ಮನ್ನು ಒಡೆದಾಕ್ತಾ ಇದ್ರೆ, ಉಜಿರೆಯಿಂದ ಬೆಂಗಳೂರಿಗೆ ಬರಬಹುದು. ಬೆಂಗಳೂರಿಂದ ಓಡಿಸಿದ್ರೆ ಎಲ್ಲಿಗಿರಿ ಹೋಗೋದು? ಇಡೀ ದೇಶದಿಂದ ಓಡಿಸಿದ್ರೆ, ಭಾರತದಿಂದ ಓಡಿಸಿದ್ರೆ ನನಗೆ ಮತ್ತೆ ನಿಮಗೆ ಮತ್ತೊಂದು ಹಿಂದೂ ರಾಷ್ಟ್ರ ಅಂತ ಇದೆ ಅನ್ಕೊಂಡಿದ್ದೀರೇನು? ಯಾವುದೂ ಇಲ್ಲ ಮಿತ್ರರೇ. ಹೇಳಬೇಕಾಗಿರೋದಷ್ಟೇ, ನೆನ್ಪಿಟ್ಕೊಳ್ಳಿ. ಹಿಂದೂ ಒಮ್ಮೆ ತಿರುಗಿ ಎದ್ದು ನಿಂತ ಅಂತಂದ್ರೆ ಆ ಹೆಣ್ಮಕ್ಳು ಕೈಯಲ್ಲಿ ಗದೆ ಹಿಡಿದಿದ್ರಲ್ಲ, ಬರೀ ಗದೆ ಹಿಡಿದು ನೃತ್ಯ ಮಾಡೋದಷ್ಟೇ ಅಲ್ಲ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಗದೆ ತಿರುಗಿಸೋದನ್ನು ಒಂದ್ಸಲ ಹೇಳ್ಕೊಡಿ. ಎದುರಿಗೆ ಬಂದಿರೋನ್ ಜೊತೆ ಹೇಗೆ ಆ ಗದೆ ಹಿಡ್ಕೊಂಡು ಹೋರಾಟ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ಆಂಜನೇಯನ್ನ ಮುಂದಿಟ್ಕೊಂಡು ಕಲಿಬೇಕಾದಂತ ಅಗತ್ಯ ಇದೆ ಇವತ್ತು. ಯಾರಿಗಾದ್ರೂ ಗೋಪಾಲ್ ಮುಖರ್ಜಿ ಹೆಸರು ಗೊತ್ತೇನು? ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1946 ಆಗಸ್ಟ್ 16ಕ್ಕೆ ಮುಸ್ಲಿಂ ಲೀಗ್ ಅನೌನ್ಸ್ ಮಾಡ್ತು, ಆಗಸ್ಟ್ 16ನೇ ತಾರೀಕು ಡೈರೆಕ್ಟ್ ಆಕ್ಷನ್ ಅಂದ್ರೆ ಏನ್ ಗೊತ್ತಾ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮುಸಲ್ಮಾನ ಸುಹ್ರವರ್ದಿ ಆಗಿದ್ದ. ಅವನು ಹೇಳಿದ, ಯಾವ್ಯಾವ ಮುಸಲ್ಮಾನರಿಗೆ ಪೆಟ್ರೋಲ್ ಬಂಕ್ ಇಂದ ಎಷ್ಟು ಪೆಟ್ರೋಲ್ ಬೇಕೋ ಡೀಸೆಲ್ ಬೇಕೋ ತೆಗೆದುಕೊಳ್ಳಿ, ನೀವು ಏನೇ ಮಾಡಿ, ನೀವು ಎಷ್ಟೇ ಹಿಂದೂಗಳ ಮನೆಯನ್ನು ಸುಟ್ಟಾಕಿ, ಎಷ್ಟೇ ಹಿಂದೂಗಳನ್ನ ಧ್ವಂಸಗೊಳಿಸಿ, ನಾನ್ ನಿಮ್ಮನ್ನು ಪ್ರಶ್ನೆ ಕೇಳೋದಿಲ್ಲ ಅಂದ ಸುಹ್ರವರ್ದಿ. ಆ ಪ್ರಶ್ನೆ ಕೇಳೋದಿಲ್ಲ ಅಂದ ನಂತರ ಆಗಸ್ಟ್ 16ನೇ ತಾರೀಕು ಮುಸಲ್ಮಾನರು ಡೈರೆಕ್ಟ್ ಆಕ್ಷನ್ ಶುರು ಮಾಡಿದ್ರು ಮಿತ್ರರೇ. ಹಿಂದೂಗಳ ಮಾರಣ ಹೋಮ ಶುರುವಾಗ್ಬಿಡ್ತು. ಆಗಸ್ಟ್ 16, ಆಗಸ್ಟ್ 17 2 ದಿನಗಳ ಕಾಲ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆ ಬಿಟ್ಟು ಓಡ್ಲಿಕ್ಕೆ ಶುರು ಮಾಡಿದ್ರು. ಹೆಣ್ಣು ಮಕ್ಕಳ ಆಹುತಿ ಆಯ್ತು. ಅನೇಕರು ತಮ್ಮ ಮಾನವನ್ನ ಕಳ್ಕೊಂಡ್ರು, ಅನೇಕರು ಬೆಂಕಿಗೆ ಬಿದ್ದು ಆಹುತಿ ಆಗೋದ್ರು. ಎಲ್ಲ ಮುಗಿಯುವಾಗ ಒಬ್ಬ ಗೋಪಾಲ್ ಮುಖರ್ಜಿ ಎದ್ದು ನಿಂತ.
ಅವನನ್ನ ಎಲ್ಲರೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಅವನು ಎದ್ದು ನಿಂತ್ಕೊಂಡು ಹೇಳ್ದ, ಇವರ ಆಟಾಟೋಪವನ್ನು ತಡಿಲಿಕ್ಕೆ ನಾನಿದ್ದೀನಿ, ನೋಡ್ತಾ ಇರಿ ಅಂತ ಹೇಳಿ ಎಲ್ಲ ಜನರಿಗೂ ತಾನು ಅವಕಾಶ ಮಾಡಿಕೊಟ್ಟ. ಯಾರ್ಯಾರಿಗೆ ತೊಂದರೆ ಆಗಿದ್ಯೋ ಬನ್ನಿ, ನಾನು ನಿಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ವ್ಯವಸ್ಥೆ ಮಾಡ್ದ. ತರುಣ್ರಿಗೆ ಹೇಳ್ದ, ನಿಮಗೆ ಬೇಕಾಗಿರುವ ಶಸ್ತ್ರಗಳನ್ನ ನಾನು ಕೊಡ್ತೀನಿ, ಅವರು ಡೈರೆಕ್ಟ್ ಆಕ್ಷನ್ ಮಾಡಿದ್ರೆ ಹುಡುಕಿ ಬಡಿಬೇಕಾಗಿರುವಂತ ಅಗತ್ಯ ಇದೆ ಅಂತ. ಆಗಸ್ಟ್ 18ನೇ ತಾರೀಕು ಅವನು ಕೆಲಸ ಶುರು ಮಾಡಿದ. ಅವನು ಹುಚ್ಚಾಪಟ್ಟೆ ಎಲ್ಲ ಮುಸಲ್ಮಾನರ ಮೇಲೆ ದಾಳಿ ಮಾಡಲಿಲ್ಲ. ಯಾವ್ಯಾವ ಮುಸಲ್ಮಾನರು ಆಕ್ರಮಣಕ್ಕೆ ಅಂತ ಬರ್ತಿದ್ರು ಹುಡುಕಿ ಅವರನ್ನು ಬಡಿದು ಕೊಂದ. ನಾನು ಈ ಮಾತನ್ನು ಹೇಳ್ಬೇಕಾದ್ರೆ ಎಚ್ಚರಿಕೆಯಿಂದ ಹೇಳ್ತೀನಿ, ಯಾಕಂದ್ರೆ ಹಿಸ್ಟ್ರಿಯ ಪುಟದಿಂದ ಹೇಳ್ತಿದ್ದೀನಿ. ನಂಗೆ ಗೊತ್ತಿದೆ, ನಮ್ಮ ಉಜಿರೆಯ ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ಚಕ್ರವರ್ತಿಗೆ ಎಲ್ಲೆಲ್ಲಿ ಕೇಸ್ ಹಾಕ್ಬೋದು ಅಂತ. ಹಾಕ್ಕೊಡ್ರಿ, ಸಾಕಾಗೋಗಿದೆ. ನಾನು ಈ ಕೇಸ್ ನೋಡಿ ಸಾಕಾಗೋಗಿದೆ. ನೀವು ಯಾವಾಗ ಅಟ್ರಾಸಿಟಿ ಕೇಸ್ ಹಾಕ್ತೀರಾ? ಯಾವಾಗ ನಾನು ನಮ್ಮ ಹಿಂದೂ ಹುಡುಗರಿಗೆ ನೀವು ಪ್ರೀತಿ ಮಾಡ್ರಪ್ಪ ಅಂತಂದ್ರೆ ಹೆಡ್ ಸ್ಪೀಚ್ ಅಂದ್ರು. ನಾನು ಹೇಳಿದ್ದು ಪ್ರೀತಿ ಮಾಡ್ರಪ್ಪ ಅಂತ. ನಾನು ಹೇಳಿದೆ ಪ್ರೀತಿ ಮಾಡು ಅಂದ್ರೆ ಲವ್ ಸ್ಪೀಚ್ ಕಂಡ್ರಪ್ಪ, ಅದು ಹೇಟ್ ಸ್ಪೀಚ್ ಅಲ್ಲ ಅಂತ ಹೇಳಿ ಒಂದು ಕೇಸ್ ಹಾಕಿದ್ರು. ಸ್ವತಃ ಸ್ಪೀಕರ್ ಮಂಗಳೂರಿಗೆ ಬಂದು ಕೇಸ್ ಹಾಕ್ಸಿದ್ರು. ಆದ್ರೆ ಇದು ಹಿಸ್ಟ್ರಿ ಪುಸ್ತಕದಲ್ಲಿರುವಂತದ್ದು. ನೀವು ಇವತ್ತಿಗೂ ಮನೆಗೆ ಹೋದ ನಂತರ ಹಿಸ್ಟ್ರಿ ಪುಸ್ತಕ ತೆಗಿರಿ. ಹಿಸ್ಟ್ರಿ ಪುಸ್ತಕ ತೆಗೆಯೋದು ಕಷ್ಟ ಆದ್ರೆ ಬರೀ ಗೂಗಲ್ ಸರ್ಚ್ ಮಾಡ್ತಾ ಗೋಪಾಲ್ ಮುಖರ್ಜಿ, ಗೋಪಾಲ್ ಪಾಠ, ಆತ ಬಂಗಾಳದ ರಯಟ್ಸ್ ಅಂತ ಹಾಕಿ ನೋಡಿ, ಅವನ ಕತೆ ಬರುತ್ತೆ. ಆಗಸ್ಟ್ 18ಕ್ಕೆ ಅವನು ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ದ. ಆಗಸ್ಟ್ 20ನೇ ತಾರೀಕಿನ ವೇಳೆಗೆ ಗಡ ನಡಗಿದ ಮುಸಲ್ಮಾನರು ಅವನ ಹತ್ರ ಬಂದು ಸಂಧಾನಕ್ಕೆ ಅಂತ ನಿಂತ್ಕೊಂಡ್ರು. ದಯಮಾಡಿ ಭಿಕ್ಷೆ ಕೊಡು ನಮಗೆ, ನಾವಿಬ್ರು ಗಲಾಟೆ ನಿಲ್ಸೋಣ, ಇಬ್ರದು ಗಲಾಟೆ ಬೇಡ, ಇಲ್ಲಿಗೆ ನಿಲ್ಸೋಣ ಅಂತ ಸಂಧಾನಕ್ಕೆ ಬಂದಿದ್ದು ಯಾವಾಗ ಗೊತ್ತಾ? ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿತೀವಿ ಅಂತ ಗೊತ್ತಾದ ಮೇಲೆ. ಮಿತ್ರರೆ, ಗೋಪಾಲ್ ಮುಖರ್ಜಿಯ ಮಾಡಿದ ಕೆಲಸದಿಂದಾಗಿ ಇವತ್ತು ನಾನು ಬಹಳ ಹೆಮ್ಮೆಯಿಂದ ನೆನಪಿಸ್ಕೊಳ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಈ ಕೃತ್ಯ ನಡೀತಾ ಇರಬೇಕಾದ್ರೆ ಒಬ್ಬ ಗೋಪಾಲ್ ಮುಖರ್ಜಿ ಕಲ್ಕತ್ತಾನ ಭಾರತದಲ್ಲಿ ಉಳಿಸ್ಲಿಕ್ಕೆ ಕಾರಣವಾದ. ಇಲ್ಲದೆ ಹೋದರೆ ಅವತ್ತಿನ ಡೈರೆಕ್ಟ್ ಆಕ್ಷನ್ ನಂತರ ಇವತ್ತು ಕಲ್ಕತ್ತಾ ಸೇರಿದಂತೆ ಎಲ್ಲವೂ ಬಾಂಗ್ಲಾಕ್ಕೆ ಸೇರಿ ಹೋಗುವಂತ ಪರಿಸ್ಥಿತಿ ಇತ್ತು. ಒಬ್ಬ ವ್ಯಕ್ತಿ ಎದ್ದು ನಿಂತಿದ್ದರಿಂದಾಗಿ ಈ ಆತತಾಯಿ ರಾಕ್ಷಸರನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ನಿಂತ್ಕೋಬೇಕಾಗಿದೆ ಮಿತ್ರರೇ. ಎಲ್ಲಿಗೆ ಹೋಯ್ತು ನಮ್ಗೆ ಕ್ಷಾತ್ರ ತೇಜ? ಏನಾಯ್ತು ನಮಗೆ? ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಉಳ್ಳಾಲದ ರಾಣಿ ಅಬ್ಬಕ್ಕನ ನಾಡು, ಶಿವಾಜಿ ಮಹಾರಾಜರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಬೀಡು, ಚಾವಾದ ಸಂಭಾಜಿ ಮಹಾರಾಜರನ್ನ ನೋಡಿ ರಕ್ತ ಕುದಿಯತ್ತೆ ಅಂತ ಹೇಳಿದ ನಾಡು, ಬೈಗುಳಗಳಿಗೆ ಹೆದರ್ಕೊಂಡು ಕೂರುತ್ತಾ? ನಮಗೆ ಬೈದು ಬಿಡ್ತಾರೆ, ನಮ್ಗೆ ಹೊಡೆದು ಬಿಡ್ತಾರೆ, ನಮಗೆ ಅವಮಾನ ಮಾಡ್ತಾರೆ. ಯಾವ ಅವಮಾನ? ಮಿತ್ರ, ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಒಬ್ಬ ಸಜ್ಜನನಿಗೆ, ಒಳ್ಳೆಯ ವ್ಯಕ್ತಿಗೆ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದರೆ, ಅವನನ್ನು ಕೆಟ್ಟ ಮಾತಲ್ಲಿ ಬೈದ್ರೆ ಅದು ಸತ್ತಂತೆ ಅರ್ಥ. ನೀವು ಸಾಯಿಸ್ಬೇಕು ಅಂತಿಲ್ಲ ರೀ. ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನೀವು ಕಾಮಾಂಧ ಅಂತ ಕರೆದ್ರೆ, ನೀವು ಅವನು ಕೆಟ್ಟವನು, ನೀವು ಅವನು ನಡತ ಕೆಟ್ಟವನು ಅಂತ ನೀವೇನಾದ್ರೂ ಕರೆದ್ರಿ ಅಂತಂದ್ರೆ ಆ ವ್ಯಕ್ತಿ ಸತ್ತಂತೆ. ಸತ್ತ ನಂತರ ಆ ವ್ಯಕ್ತಿಗೆ ಇನ್ನು ಬದುಕಲಿಕ್ಕೆ ಏನ್ ಕಷ್ಟ? ಸಾಯೋಕ್ ಹೆದರ್ಕೊಂಡೆ ತಾನೇ ಎಲ್ಲರೂ ಬದುಕಿರೋದು. ಸತ್ತ ಹೋಗಿದ್ದೀವಿ ಅಂದಮೇಲೆ ಇನ್ನು ಬದುಕಲಿಕ್ಕೆ ಏನ್ರಿ ಕಷ್ಟ? ನಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ ತಾನೆ ನೀವು ಸತ್ರಿ ಅಂತ ಅರ್ಥ. ಇನ್ನು ಬದುಕರಲ್ಲ, ಇನ್ನಾದ್ರೂ ಬದುಕರಲ್ಲ. ಸತ್ತ ಆಯ್ತು. ಜಗತ್ನಲ್ಲಿ ಪ್ರತಿಯೊಬ್ಬ ಹೆದರೋದು ಸಾವಿಗೆ. ಸತ್ತ ಮೇಲೆ ಬದುಕಲಿಕ್ಕೆ ಇನ್ನೇನು ಹೆದರಿಕೆ ಅಂತ ನಾವು ಕೇಳಬೇಕಾದಂತ ಅಗತ್ಯ ಇದೆ. ಯಾವ ಬ್ಯಾರಿಗಳು, ಯಾವ ಕ್ರಿಶ್ಚಿಯನ್ರು ಈ ನಾಡಿನ ಹಿಂದೂಗಳ ವಿರುದ್ಧ ಈ ತರ ಮಾತನಾಡ್ತಾರೋ ಅವರಿಗೆಲ್ಲ ಎಚ್ಚರಿಕೆ ಕೊಡಬೇಕಾಗಿರುವಂತ ಸಂದರ್ಭ ಇದು ಅಂತ ಈ ಕಾರಣಕ್ಕೆ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಮಿತ್ರರೇ. ಕೈಲಾಗದವರೇ ಬೈಗುಳಕ್ಕೆ ಬರೋದು, ಕೈಲಾಗದವರೇ ಈ ತರದ ಮಾತನಾಡ್ಲಿಕ್ಕೆ ನಿಲ್ಲೋದು. ನೆನ್ಪಿಟ್ಕೊಳ್ಳಿ, ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ನಿಂತ್ಕೋಬೇಡಿ. ಈ ಅಮೃತ ಮಂಥನ ಆಗಬೇಕಾದ್ರೆ ಅಮೃತ ಡೈರೆಕ್ಟ್ ಆಗಿ ಬರಲಿಲ್ಲ ರೀ, ವಿಷ ಬಂತು. ವಿಷ ಅಮೃತ ಕೊನೆಯಲ್ಲಿ ಬಂತಲ್ಲ, ಅದರ 4 ಹನಿ 4 ನದಿಗಳಲ್ಲಿ ಬಿತ್ತು. ಆ 4 ಹನಿ ಗಂಗೆಯಲ್ಲಿ ಬಿದ್ದಿದ್ದಕ್ಕೆ ನಾವು ಕುಂಭಕ್ಕೆ ಅಂತ ಸ್ನಾನಕ್ಕೆ ಹೋಗ್ತೀವಿ. ಆರ್ಡಿನರಿ ಜನ ಅಮೃತ ಬಿದ್ಮೇಲೆ ಸ್ನಾನಕ್ಕೆ ಹೋಗ್ತಾರೆ. ಕೆಲವರು ಮಾತ್ರ ವಿಷ ನುಂಗ್ಲಿಕ್ಕೆ ನಾನಿದ್ದೀನಿ, ನಾನು ವಿಷ ನುಂಗಿದ ಮೇಲೆ ಅಮೃತ ಬರಲಿ, ಎಲ್ಲರೂ ಸ್ನಾನ ಮಾಡ್ಲಿ ಅಂತ ಕೆಲವರು ಮಾತ್ರ ಬರ್ತಾರೆ. ಅಮೃತಕ್ಕೋಸ್ಕರ ಕಾಯ್ತಿರ್ತಿರೋ? ವಿಷ ನುಂಗಿ ಲಕ್ಷಾಂತರ ಹಿಂದೂಗಳನ್ನು ಉಳಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಮುಂದೆ ಬರ್ತಿರೋ ಅಂತ ಇವತ್ತು ನಾವು ನಿಶ್ಚಯ ಮಾಡಬೇಕಾದಂತ ಅಗತ್ಯ ಇದೆ. ಮಿತ್ರರೇ, ಇದು ನಿಶ್ಚಯದ ಕಾಲ. ಇದು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂತ ಕಾಲ. ಸ್ವಲ್ಪ ಎಡವಟ್ಟಾದ್ರೆ, ಇನ್ನೂ ಮಲಗಿದ್ರೆ, ನೀವು ಹೇಳುವ ಸಂದರ್ಭದಲ್ಲಿ
ಭಾರತನೇ ಇರೋದಿಲ್ಲ ರೀ. ಭಾರತದ ಪರಿಸ್ಥಿತಿ ಅಷ್ಟು ಕೆಟ್ಟದ್ದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಆ ಕಾರಣಕ್ಕೆ ಬಹಳ ಖುಷಿ ಆಗೋದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮೇಲೆ. ಎಷ್ಟು ವಿಷ ನುಂಗಿದ್ರು, ನೀವೇನು ಕಡಿಮೆ ಕೊಟ್ರೇನು ವಿಷ? ನೀವು ಅಂದ್ರೆ ನೀವೇ ಅಲ್ಲ, ಸಾಮಾನ್ಯ ಜನ. ಏನಂದ್ವಿ? ಪುಂಡರು, ದನ ಹಿಡಿಲಿಕ್ಕೆ ಹೋಗ್ತಾರೆ, ಇವ್ರಿಗೆ ತಲೆ ಕೆಟ್ಟಿದೆ, ಇವರು ಸುಖ ಸುಮ್ನೆ ಲವ್ ಜಿಹಾದ್ ಅಂತ ಮಾತನಾಡ್ತಿರ್ತಾರೆ, ಇವರು ಸುಖ ಸುಮ್ನೆ ಭಡಕಾಯಿಸ್ತಾರೆ ಜನರನ್ನ, ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಒಂದೇ ಜನಸಂಖ್ಯೆ ಜಾಸ್ತಿ ಆಗೋಗಿದೆ. ಎಷ್ಟು ವಿಷ ಕಾರಿದ್ರು ಅಷ್ಟು ವಿಷವನ್ನ ನುಂಗಿ ಇವತ್ತಿಗೂ ಕೂಡ ಬಲವಾಗಿ ನಿಂತಿದೆಯಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ. ಇವತ್ತು ಜನ ಹೇಳ್ತಾರೆ ನೀವು ವಿಷವನ್ನ ನುಂಗಿ ಹೀಗೆ ಬೆಳೆದು ನಿಂತರಲ್ಲ ಅಂತ. ನಾನು ಆ ಕಾರಣಕ್ಕೆ ಅಪರೂಪದ ನಮಸ್ಕಾರ ಅವರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ ಮಿತ್ರರೇ. ಆ ವಿಷ ನುಂಗೋದ್ರಲ್ಲಿ ನಾವು ನಿಲ್ಲಬೇಕು. ನಿಮ್ದು ಮಾತ್ರ ಕೆಲಸ ಅಲ್ಲ, ಅಗತ್ಯ ಬಿದ್ದರೆ ಸಮಾಜದಲ್ಲಿರುವಂತ ಈ ವಿಷವನ್ನ ನಾವು ನುಂಗ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ. ಯಾರು ಆದರ್ಶ ವಿಷ ನುಂಗ್ಲಿಕ್ಕೆ? ವಿಷ ನುಂಗ್ಲಿಕ್ಕೆ ಆದರ್ಶ ಒಂದು ಕಡೆಯಿಂದ ಶಿವ ಅಂತ ಕರೀತಾರೆ, ಧರ್ಮಸ್ಥಳದ ಮಂಜುನಾಥನೇ ಆದರ್ಶ. ಇಷ್ಟೇ ಅಲ್ಲ, ನಮಗೆ ರಾಮನೂ ಕೂಡ ಆದರ್ಶ ವಿಷ ನುಂಗ್ಲಿಕ್ಕೆ. ರಾಮ ಹೇಳಿದ್ದಾನೆ, ಕಷ್ಟ ಬರುತ್ತೆ ಅಂತ ತಲೆ ಕೆಡಿಸ್ಕೊಳ್ಬೇಡ್ರಪ್ಪ, ಇದರ ನಂತರ ಸುಖ ಬರುತ್ತೆ ಅಂತ. ರಾಮ ಬಾಲ್ಯದಲ್ಲಿ ರಾಮೋತ್ಸವ ಆಗಿದ್ರಿಂದ ರಾಮನ ಕಥೆಗಳನ್ನು ನೆನಪಿಸ್ಕೊಡ್ತೀನಿ. ಎಷ್ಟು ಹತ್ತಿರದ ಕನೆಕ್ಷನ್ ನೋಡಿ ನಮಗೆ. ಬಾಲ್ಯದಲ್ಲಿ ರಾಮ ಯೌವನಕ್ಕೆ ಬಂದಾಗ ವಿಶ್ವಾಮಿತ್ರರು ಬಂದು ಕೇಳ್ತಾರ ಅವ್ರ ಅಪ್ಪನ್ನ, ನಿಮ್ ಮಗನನ್ನ ರಾಕ್ಷಸ ಸಂಹಾರಕ್ಕೆ ಕಳಿಸ್ಕೊಡಿ ಅಂತ. ಅಪ್ಪ ಹೇಳ್ತಾನೆ, ಬೇಡ ರೀ ಚಿಕ್ಕ ಹುಡುಗ, ನಾನ್ ಬೇಕಿದ್ರೆ ಬರ್ತೀನಿ, ಅವನ್ ಯಾಕೆ ಅಂತಂದ್ರೆ ವಿಶ್ವಾಮಿತ್ರರು ಕೋಪಿಸ್ಕೊಂಡಿದ್ ನೋಡಿ ವಸಿಷ್ಠರು ಕಳಿಸು ಅಂತಂದ್ರು. ರಾಮ ರಾಕ್ಷಸ ಸಂಹಾರ ಮಾಡಿದ, ಅಲ್ಲಿಗೆ ಮುಗಿಯುತ್ತೆ ಅನ್ಕೊಂಡ್ರೆ ಬರಬೇಕಾದ್ರೆ ಸೀತೆಯನ್ನು ಕರ್ಕೊಂಡು ಬಂದ. ಎಂತ ಭಾಗ್ಯ! ಹೋಗಬೇಕಾದ್ರೆ ಕಷ್ಟ ಅನ್ಕೊಂಡಿದ್ರು, ಬರಬೇಕಾದ್ರೆ ಮುದ್ದಾದ ಸೊಸೆನ್ ಕರ್ಕೊಂಡು ಬಂದ. ಎಂತ ಪುಣ್ಯ, ಎಂತ ಭಾಗ್ಯ ದಶರಥಂದ. ಆದರೆ ಎಲ್ಲವೂ ಖುಷಿಯಾಗಿದೆ ಅಂತ ಗೊತ್ತಾದಾಗ ರಾಮ ಸುಮ್ಮನಾಗಲಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಪ್ಪನಿಗೆ ಆಸೆ ಆಯಿತು. ಪಟ್ಟಾಭಿಷೇಕ ನಾಳೆ ಬೆಳಗ್ಗೆ ಆಗಬೇಕು. ಆ ಬೆಳಗಿನ ಹೊತ್ನಲ್ಲಿ ಅವನನ್ನು ಕರೆದು ಕಾಡಿಗೆ ಹೋಗಬೇಕು ಅಂತ ಕಳಿಸಿದ್ರು. ಸುಖ ಯಾವತ್ತು ಬರುತ್ತೋ ಹಿಂದೆ ಕಷ್ಟ ಬರುತ್ತೆ, ಆದರೆ ಕಷ್ಟವನ್ನ ಬೇಜಾರಿಂದ ಸ್ವೀಕರಿಸಬೇಡಿ, ಎದುರಿಸಲಿಕ್ಕೆ ಸಜ್ಜಾಗಿ ನಿಂತ್ಕೊಳ್ಳಿ. ರಾಮ ಕಾಡಿಗೆ ಹೋದವನು ಕಾಡಿನಲ್ಲಿ ಕಷ್ಟ ಆಗುತ್ತೆ ಅನ್ಕೊಂಡ್ರೆ ಇಂಥ ಒಳ್ಳೆಯ ಏಕಾಂತ ಗಂಡ ಹೆಂಡತಿ ಇರದಿ ನೀ ಎಲ್ಲಿ ಸಿಗಬೇಕು ಅವನಿಗೆ? ಸೀತೆಯೊಂದಿಗೆ ಆರಾಮ ಕಾಲ ಕಳಿತಿದ್ದ, ಸುಖ ಬಂತು ಅವನಿಗೆ. ಸುಖ ಬಂದಿದೆ ಅನ್ಕೊಳ್ಳೋ ವೇಳೆಗೆ ಸರಿಯಾಗಿ ರಾವಣ ಬಂದು ಸೀತೆಯನ್ನು ಹೊತ್ಕೊಂಡು ಹೋದ. ದುಃಖ ಬಂತು, ಅವನು ಬಹಳ ದುಃಖಿತನಾಗಿದ್ದಾನೆ ಅನ್ಕೊಂಡಾಗ ಹನುಮಂತನಂತ ಆತ್ಮೀಯ ಸಖನ ಮಿತ್ರತ್ವ ಸಿಕ್ತು. ಏನ್ ಪುಣ್ಯ! ಹನುಮಂತನಂತ ಶಿಷ್ಯ ಸಿಗೋದು ಸುಲಭಕ್ಕೆ ಸಿಗಲ್ಲ ರೀ. ಉತ್ತರ ಭಾರತದ ರಾಮ ಇರಬಹುದು, ಆದರೆ ರಾಮಾಯಣದ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಕರ್ನಾಟಕದ ಹನುಮ ಸಿಗಲೇಬೇಕು. ಅದಾದಾಗಲೇ ರಾಮಾಯಣ ಕಂಪ್ಲೀಟ್ ಆಗೋದು. ಯಾರು ಉತ್ತರ ಭಾರತದವ್ರು ಏನೇ ಹೇಳಿದ್ರು ನಮಗೆ ಈ ಕಾರಣಕ್ಕೋಸ್ಕರ ಬಜರಂಗಿಗಳ ಮೇಲೆ ಹೆಮ್ಮೆ ಇದೆ. ಕರ್ನಾಟಕದ ಬಜರಂಗಿಗಳು ಸೇರಿದ ನಂತರವೇ ಇಡೀ ರಾಮಾಯಣ ಕಂಪ್ಲೀಟ್ ಆಗೋದು. ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ರಾಮ ಅಲ್ಲಿಗೆ ಹೋದ, ರಾವಣನ ಸಂಹಾರ ಮಾಡಿದ. ರಾವಣನ ಸಂಹಾರ ಮಾಡಿದಾಗ ಆನಂದ ಅನ್ನಿಸ್ತು. ಅದ್ಭುತವಾಗಿರುವಂತಹ ಸಾಮ್ರಾಜ್ಯ, ಚಿನ್ನ ವಜ್ರ ವೈಢೂರ್ಯಗಳಿಂದ ಕೂಡಿದ ಸಾಮ್ರಾಜ್ಯ. ಲಕ್ಷ್ಮಣ ಹೇಳ್ದ, ಅಯೋಧ್ಯೆ ಯಾಕೆ, ಇಲ್ಲೇ ಇರೋಣ. ರಾಮ ಅಂದ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ. ನಾನು ಸ್ವರ್ಗಕ್ಕೆ ವಾಪಸ್ ಹೋಗಬೇಕು ಅಂತ ಪುಷ್ಪಕ ವಿಮಾನ ಹತ್ತಿ ಸ್ವರ್ಗಕ್ಕೆ ಬಂದ. ಸ್ವರ್ಗಕ್ಕೆ ಬಂದು ಅಯೋಧ್ಯೆಯನ್ನ ಆಳ್ತೀನಿ ಅನ್ಕೊಳ್ಳೋ ಹೊತ್ತೊತ್ತಿಗೆ ರಾಜನಿಗೆ ಯಾರೋ ಕಂಪ್ಲೇಂಟ್ ಮಾಡಿದ್ರು. ಪಾಪ ಇಷ್ಟು ವರ್ಷಗಳ ನಂತರ ಸೀತೆ ಜೊತೆಗೆ ಒಂದಾಗಿದ್ದ, ಮತ್ತೆ ಸೀತೆಯನ್ನು ವಾಪಸ್ ಕಳಿಸ್ಬೇಕಾಗಿ ಬಂತು. ಸೀತೆ ಮತ್ತೆ ವಾಪಸ್ ಸಿಕ್ಕಿದ್ಲು. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ್ಯಾವ ಕಷ್ಟ ಇದೆಯೋ, ಯಾವ್ಯಾವ ದುಃಖ ಇದೆಯೋ, ಯಾವ್ಯಾವ ನೋವಿದೆಯೋ ಅದು ಪರಿಹಾರವಾಗತ್ತೆ, ಬೆಳಕು ಬಂದೇ ಬರುತ್ತೆ ಅಂತ ರಾಮಾಯಣ ನಮ್ಗೆ ಹೇಳುತ್ತೆ. ಈ ಬೆಳಕಿನ ಕಾಲ ಬಂದಿದೆ ಮಿತ್ರರೇ, ಬೆಳಕು ಬರುವಂತ ಹೊತ್ತು ಇದು. ಇಲ್ಲದೆ ಹೋಗಿದ್ರೆ 75 ವರ್ಷಗಳ ನಂತರ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಸಿಗೋದು ಸಾಧ್ಯ ಇತ್ತೇನ್ರಿ? ಎಂಥ ಬೆಳಕಿದು! ಈ ದೇಶದ ಜನ ಯಾರು ಜಾತಿ ಹೆಸರುಗಳಲ್ಲಿ ಡಿವೈಡ್ ಆಗಿದ್ದಾರೋ ಅವರೆಲ್ಲರೂ ಒಟ್ಟಾಗಿ ನಮಗೊಬ್ಬ ಸಮರ್ಥ ಹಿಂದೂ ನಾಯಕ ಬೇಕು ಅಂತ ಒಟ್ಟಾಗಿ ವೋಟ್ ಮಾಡಿದ್ದಾರೆ ಅಂತಂದ್ರೆ ಬೆಳಕಲ್ವೇನಿದು ಮಿತ್ರ? ಈ ಬೆಳಕಿನ ಪ್ರಭಾವ ಎಂತದ್ದು! ಇವತ್ತಿನ ರಾಷ್ಟ್ರ ಹೆಂಗಿದೆ? ಆರ್ಡಿನರಿ ರಾಷ್ಟ್ರ ಅಲ್ಲ ಇದು. ಎಂಥ ಬೆಳಕು ನಮಗೆ ಅಂತಂದ್ರೆ 500 ವರ್ಷಗಳ ನಂತರ ರಾಮ ಮಂದಿರ ಆಯ್ತು. ನನ್ನ ತಾತ ಎಷ್ಟು ಫೈಟ್ ಮಾಡಿದ್ರೋ ಏನೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಸಿಗ್ಲಿಲ್ಲ. ನಮ್ಮಪ್ಪ ಇಟ್ಟಿಗೆ ಕೊಟ್ಟಿದ್ರು ರಾಮ ಮಂದಿರಕ್ಕೆ. ಅವರಿಗೆ ರಾಮ ಮಂದಿರ ನಿರ್ಮಾಣ ಆಗುವಾಗ ಟಿವಿಯಲ್ಲಿ ನೋಡಿದ್ರು ಅಷ್ಟೇ, ಹೋಗೋಷ್ಟು ಶಕ್ತಿ ಇಲ್ಲಪ್ಪ ಅಂದ್ರು. ನಾನು ನೀವು ಎಷ್ಟು ಹೋರಾಟ ಮಾಡಿದ್ವೋ ಗೊತ್ತಿಲ್ಲ, ರಾಮ ಮಂದಿರಕ್ಕೆ ಹೋಗಿ ನಿಂತು ರಾಮ ಲಲ್ಲಾನಿಗೆ ನಮಸ್ಕಾರ ಮಾಡೋ ಭಾಗ್ಯ ನಮಗ್ ಸಿಕ್ತು. ಏನ್ ಪುಣ್ಯ ನಮ್ದು!
ಕಾಶಿ ವಿಶ್ವನಾಥನಿಗೋಸ್ಕರ ಎಷ್ಟು ಜನ ಪ್ರಾರ್ಥಿಸಿಕೊಂಡಿದ್ರು. ಗಲ್ಲಿಗಳ ಮೂಲಕ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕಾಗಿತ್ತು. ಆದರೆ ಅದೇ ಕಾಶಿ ವಿಶ್ವನಾಥ ಇವತ್ತು ವಿಸ್ತಾರವಾಗಿರುವಂತ ಕಾರಿಡಾರ್ನಲ್ಲಿದ್ದಾನೆ. ಈ ಜನಾರ್ದನದ ಈ ಗ್ರೌಂಡ್ ನ ಆವರಣದಲ್ಲಿ ನೀವು ಎಷ್ಟು ಆವರಣ ನೋಡ್ತಿರಲ್ಲ, ಇದಕ್ಕಿಂತ 4 ಪಟ್ಟು ದೊಡ್ಡ ಆವರಣವನ್ನ ಇವತ್ತು ವಿಶ್ವನಾಥನಿಗೆ ಮಾಡಿಕೊಡಲಾಗಿದೆ. ನಮ್ಮ ಕಾಲಘಟ್ಟದ ಭಾಗ್ಯ ಇದು. ನಾನು ಈ ದೇಶವನ್ನ ಬಹಳ ಹೆಮ್ಮೆ ಪಡ್ತೀನಿ. ಗಂಗಾ ನದಿಯನ್ನ ನರೇಂದ್ರ ಮೋದಿ ಅವರು ಕ್ಲೀನ್ ಮಾಡ್ತೀನಿ ಅಂದ್ರು, ಕಾಶಿ ಕಾರಿಡಾರ್ ನಿರ್ಮಾಣ ಆಯ್ತು. ಗಂಗೆ ದಡದಲ್ಲಿದ್ದಾನವನು. ಸರಯೂ ನದಿಯನ್ನು ಕ್ಲೀನ್ ಮಾಡ್ತೀವಿ ಅಂತಂದ್ರು, ರಾಮ ಮಂದಿರ ನಿರ್ಮಾಣ ಆಯ್ತು. ಈಗ ಅವರು ಮಥುರಾ ಕ್ಲೀನ್ ಮಾಡ್ತೀನಿ, ಅವರು ಯಮುನಾ ಕ್ಲೀನ್ ಮಾಡ್ತೀನಿ ಅಂತಿದ್ದಾರೆ. ಬಹಳ ದೂರ ಇಲ್ಲ, ಮಥುರಾದ ಕೃಷ್ಣ ಕೂಡ ಮುಕ್ತಿ ಹೊಂದುತ್ತಾನೆ. ನನ್ನ ಮತ್ತು ನಿಮ್ಮ ಭಾಗ್ಯ ಇದೆ, ಕೃಷ್ಣ ಮಂದಿರವನ್ನು ನೋಡುವಂತ ಭಾಗ್ಯ ನಮ್ಗೆ ಸಿಗುತ್ತೆ. ಆದರೆ ಇಲ್ಲಿಗೆ ನಿಲ್ಲಲಿಲ್ಲ ಮಿತ್ರರೇ. ಇವತ್ತಿನ ಭಾರತ ಏನ್ ಅದ್ಭುತ ಅಂತಂದ್ರೆ, ಯಾವ ತಾಯಿ ಭಾರತೀಯ ಸಿಂಧೂರ ಅಂತ ಕಾಶ್ಮೀರವನ್ನು ಕರಿತಿದ್ವೋ, ಆರ್ಟಿಕಲ್ 370 ಹಾಕಿ ಅದಕ್ಕೆ ಅವಮಾನ ಮಾಡಿದ್ರು. ಆರ್ಟಿಕಲ್ 370 ಜೀವಮಾನದಲ್ಲಿ ತೆಗಿಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಮಾತನಾಡುವ ಕಾಂಗ್ರೆಸ್ ನಾಯಕರು ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಕೇಳಿ, ಕಾಂಗ್ರೆಸ್ ನಾಯಕರಿಗೆ ಕೇಳಿ, ಆರ್ಟಿಕಲ್ 370ಗೆ ಬಾಬಾ ಸಾಹೇಬರ ಒಪ್ಪಿಗೆ ಇತ್ತ ಅಂತ. ಬಾಬಾ ಸಾಹೇಬರು ಆರ್ಟಿಕಲ್ 370 ಹಾಕಬಾರದು ಅಂದಿದ್ರು. ಬಾಬಾ ಸಾಹೇಬರು ಸಂವಿಧಾನ ಸಭೆಯಲ್ಲಿ ಇಲ್ಲದೆ ಹೋದಾಗ ಬಾಬಾ ಸಾಹೇಬರಿಗೆ ಗೊತ್ತಿಲ್ಲದಂತೆ ಸೇರಿಸಿದ ಕ್ಲಾಸ್ ಅದು ಆರ್ಟಿಕಲ್ 370 ವಿಧಿ ಅದು. ಅದಕ್ಕೆ ಬಾಬಾ ಸಾಹೇಬರು ಆನಂತರ ಒಂದು ಕ್ಲಾಸ್ ಸೇರಿಸಿದ್ರು. ಇದು ಪರ್ಮನೆಂಟ್ ಅಲ್ಲ, ಯಾವತ್ತು ಬೇಕಿದ್ರು ಈ ದೇಶ ಅದನ್ನ ಬದಲಾಯಿಸಬಹುದು ಅಂತ ಒಂದು ಕ್ಲಾಸ್ ಸೇರಿಸಿದ್ರಲ್ಲ, ಅದರಿಂದಾಗಿ ಆರ್ಟಿಕಲ್ 370 ಕಿತ್ತು ಬಿಸಾಕ್ಲಿಕ್ಕಾಯ್ತು. ನಾನಿವತ್ತು ರಾಮನಷ್ಟೇ ಬಾಬಾ ಸಾಹೇಬರನ್ನು ನೆನಪಿಸ್ಕೊಳ್ತೀನಿ. ಈ ದೇಶಕ್ಕೆ ಕಾಶ್ಮೀರವನ್ನು ಉಳಿಸ್ಕೊಟ್ಬಿಟ್ರಲ್ಲ ಬಾಬಾ ಸಾಹೇಬ್ರೆ ಅಂತ. ಬಾಬಾ ಸಾಹೇಬರು ಆ ಕೆಲಸ ಮಾಡಿದ್ರಿಂದಾಗಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗಿಲಿಕ್ಕಾಯ್ತು. ಆದ್ರೆ ನೆನಪಿಟ್ಕೊಳ್ಳಿ, ಆರ್ಟಿಕಲ್ 370 ಹೋಗುತ್ತಾ ಅಂತ 10 ವರ್ಷದ ಮುಂಚೆ ನನ್ನನ್ನು ಕೇಳಿದ್ರೆ ನಾನು ಸೈಡ್ ನಲ್ಲಿ ನಿಂತ್ಕೊಂಡು ಹೇಳ್ತಿದ್ದೆ, ಹೋಗಲ್ಲ ಕಣ, ಅಂತ ಗಡ್ಸಿರೋ ಯಾರು ಬರೋದಿಲ್ಲ, ಸುಮ್ಮನೆ ನಾವು ಪ್ರತಿಭಟನೆ ಮಾಡೋದು ಅಂತ. ಆದ್ರೆ ನಾವು ಮಾತಾಡಿ 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 ಪರಿಣಾಮ ಏನಾಯ್ತು ಅಂದ್ರೆ ಆರ್ಟಿಕಲ್ 370 ಹೋಯ್ತು. ಯಾವ ಆರ್ಟಿಕಲ್ 370 ಇರುವಾಗ ಒಂದು ತ್ರಿವರ್ಣ ಧ್ವಜ ಹಾರಿಸ್ಲಿಕ್ಕೆ 28 ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದೇ ಕಾಶ್ಮೀರದಲ್ಲಿ ಇವತ್ತು ತಿರಂಗ ಯಾವಾಗ ಹಾರುತ್ತೆ ಗೊತ್ತಾ? ಪಾಕಿಸ್ತಾನದ ವಿರುದ್ಧ ಭಾರತ ಕ್ರಿಕೆಟ್ ನಲ್ಲಿ ಗೆದ್ದಾಗಲೂ ಕೂಡ ತಿರಂಗ ಹಾರುವಂತ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆಯಲ್ಲ, ಹಿಂದುತ್ವದ ಜಯ ಅಲ್ವೇನಿದು ಮಿತ್ರ? ಇಲ್ಲಿಗೆ ಮುಗಿಲಿಲ್ಲ. 144 ವರ್ಷಗಳ ನಂತರ ಮಹಾಕುಂಭ ಬಂತು. ನನ್ನ ಭಾಗ್ಯ, ನಿಮ್ಮ ಭಾಗ್ಯ. 144 ವರ್ಷಗಳ ಮುಂಚೆ ಅವತ್ತಿನ ದಿನ ಯಾರು ಹುಟ್ಟಿದ್ರೋ ಅವ್ರಿಗೂ ಸಿಗ್ಲಿಲ್ಲ ಈ ಭಾಗ್ಯ. ಇನ್ನು 144 ಈ ಮಹಾಕುಂಭ ನಡೆದ ನಂತರ ಯಾರ್ಯಾರು ಹುಟ್ಟಿದ್ರೋ ಅವರಿಗೂ ಇಲ್ಲ ಭಾಗ್ಯ. ನನಗೆ ಮತ್ತು ನಿಮಗಿರೋ ಭಾಗ್ಯ. ಆದ್ರೆ ಒಂದು ಸಣ್ಣ ವಿಚಾರ ನಿಮ್ಗೆ ಹೇಳ್ತೀನಿ, ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿ ಅಲ್ಲದೆ ಅಲ್ಲಿ ಬೇರಾದ್ರೂ ಒಬ್ಬ, ಕ್ಷಮಿಸಿ ನಾ ಹೇಳಬೇಕಾದ್ರೆ, ಸಿದ್ದರಾಮಯ್ಯನಂತವ್ರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಈ ಹಿಂದೆ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿರುವಾಗ ಅಲ್ಲಿಗೆ ಬಂದಂತ ಒಂದು ಕುಂಭಮೇಳದ ಅದರ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ರು ಗೊತ್ತಾ? ಅವರೊಬ್ಬ ಮುಸಲ್ಮಾನ್ ಎಂಪಿಗೆ ಕೊಟ್ಟಿದ್ರು, ಮುಸಲ್ಮಾನ್ MLA ಕೊಟ್ಟಿದ್ರು. ನೀನ್ ಇಡೀ ಇದನ್ನ ನೋಡ್ಕೋಬೇಕು ಅಂತ ಹೇಳಿ ಮುಸಲ್ಮಾನ್ MLAಗೆ ಅಧಿಕಾರ ಕೊಟ್ಟಿದ್ರು. ಇವತ್ತು ಯೋಗಿ ಆದಿತ್ಯನಾಥರು ಬಂದ ನಂತರ ಕೋಟ್ಯಂತರ ಜನ ಹಿಂದೂಗಳು ಅತ್ಯಂತ ಶ್ರದ್ಧೆಯಿಂದ ಮುಳುಗು ಹಾಕ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ನೋಡೋ ಭಾಗ್ಯ ನನಗೆ ಮತ್ತು ನಿಮಗೆ. ಏನ್ ಪುಣ್ಯವಂತರು ನಾವು, ನಮ್ಮ ಪುಣ್ಯಕ್ಕೆ ನಾವು ಚಪ್ಪಾಳೆ ತಟ್ಕೋಬೇಕು. ಇನ್ ಯಾರಿಗೂ ಈ ಪುಣ್ಯ ಸಿಗಲಿಲ್ಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ಪುಣ್ಯ ಯಾವ ಕಾರಣಕ್ಕೆ ಅಂತಂದ್ರೆ ನಾವೆಲ್ಲರೂ ರಾಮನನ್ನ ಬಹಳ ಪ್ರೀತಿಯಿಂದ ಗೌರವಿಸಿದ್ದೀವಿ, ಆದರಿಸಿದ್ದೀವಿ. ರಾಮನೇ ಆದರ್ಶ ಅನ್ನೋ ಕಾರಣಕ್ಕೋಸ್ಕರ ರಾಮ ಲಂಕೆಯನ್ನು ಮುಕ್ತಗೊಳಿಸಿದ. ಆದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ನೀವೇ ಉತ್ತರ ಕೊಡ್ಲಿಕ್ಕೆ ಸರಿ. ರಾಮ ರಾವಣನ ಸಂಹಾರ ಮಾಡಿ ಲಂಕೆಯನ್ನು ಮುಕ್ತಿಗೊಳಿಸಿಕೊಟ್ಟ. ಲಂಕೆಯ ಜನರು ತಪ್ಪಿರಲಿಲ್ವಾ? ಲಂಕೆಯ ಜನರು ತಪ್ಪಿರ್ಲಿಲ್ವಾ ಹೇಳಿ? ರಾವಣನನ್ನ ಅವ್ರು ಏನಂದ್ರು? ರಾವಣ ರಾಕ್ಷಸ, ರಾವಣ ರೌಡಿ, ಅವನ ನಮ್ಮ ಮೇಲೆ ಯಾವಾಗ ಬೇಕಿದ್ರು ತಿರುಗಿ ಬೀಳಬಹುದು, ಹೀಗಾಗಿ ರಾವಣನ ವಿರುದ್ಧ ನಾವು ಮಾತನಾಡಬಾರ್ದು. ಬಾಯಿ ಮುಚ್ಕೊಂಡಿದ್ರಲ್ಲ, ತಪ್ಪಲ್ವಾ? ಏನ್ ಮಾಡಿದ್ರು ಲಂಕೆಯ ಜನ? ರಾವಣನ ಜೊತೆಗಾರರಾಗಿರುವ ರಾಕ್ಷಸರು ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸ್ತಾರೆ. ಅವ್ರ ಹತ್ರಕ್ಕೆ ಬಂದ್ರೆ ಬಹಳ ಕಷ್ಟ ಆಗುತ್ತೆ ನಮಗೆ, ಹೀಗಾಗಿ ನಾವು ರಾವಣನ ವಿರುದ್ಧ ಮಾತನಾಡೋದಿಲ್ಲ ಅಂದ್ರು. ತಪ್ಪಲ್ವಾ ಲಂಕೆಯವರದ್ದು? ಮಿತ್ರ, ಲಂಕೆಯವರದ್ದು ತಪ್ಪಲ್ವಾ? ರಾಮನ ವಿರುದ್ಧ ರಾವಣ ಒಂದು ನರೇಟಿವ್ ನ ಸೃಷ್ಟಿ ಮಾಡಿದ. ಎಂತ ನರೇಟಿವ್ ನ ಸೃಷ್ಟಿ ಮಾಡಿದ? ಶೂರ್ಪನಖಿಯ ಮೂಗನ್ನ ಕತ್ತರಿಸಿಬಿಟ್ಟ ರಾಮ. ನೋಡಿ ಎಂತ ಕೆಲಸ ಮಾಡಿಬಿಟ್ಟ.
ರಾಮನಿಗೆ ಸೂಟ್ ಆಗುತ್ತಾ ಇದು ಅಂತ ಕೇಳಿದ. ಲಂಕೆಯ ಜನ ಹೌದಲ್ವಾ, ರಾಮ ಶೂರ್ಪನಖಿಯ ಮೂಗನ್ನ ಕತ್ತರಿಸಬಾರ್ದಿತ್ತಲ್ವಾ ಅಂತಂದ್ರು. ಮಿತ್ರ, ರಾಮನ ವಿರುದ್ಧ ರಾವಣ ಎಂತ ನರೇಟಿವ್ ಸೃಷ್ಟಿ ಮಾಡಿದ. ರಾಮ ಮಾರೀಚನನ್ನ ಕೊಂದ, ರಾಮ ಸುಬಾಹುನ್ ಕೊಂದ, ರಾಮ ವಾಲಿಯನ್ನ ಕೊಂದ, ರಾಮ ಕೆಟ್ಟವನು ಅಂತ ನರೇಟಿವ್ ಸೃಷ್ಟಿ ಮಾಡಿದ. ಲಂಕೆಯ ಜನ ನಂಬಿಕೊಂಡು ಕೂತ್ರಲ್ಲ, ಮಾತಾಡ್ಲಿಲ್ವಲ್ಲ. ಆದರೆ ರಾವಣ ಒಂದು ತಪ್ಪು ಮಾಡಿದ, ಸೀತೆಯನ್ನು ಅಪಹರಿಸ್ಕೊಂಡು ಬಂದ. ಅವನಿಗೆ ಒಂದು ಅನಿಸಿತ್ತು, ಈ ರಾಮನಿಗೆ ಸಮುದ್ರವನ್ನು ದಾಟಿ ಬರೋ ಯೋಗ್ಯತೆ ಇದೆಯೇನು ಅಂತ ಸೀತೆಯನ್ನು ಅಪಹರಿಸ್ಕೊಂಡು ಬಂದ. ಆದರೆ ವಾನರ ಸೇನೆ ಬ್ರಿಡ್ಜ್ ಕಟ್ತು. ವಾನರ ಸೇನೆಯ ದೊಡ್ಡ ಸೇನೆ ಆ ಬ್ರಿಡ್ಜನ್ನ ದಾಟಿಕೊಂಡು ಲಂಕೆಗೆ ಬಂತು. ಸುಮ್ಮನೆ ಸೀತೆಯನ್ನ ಕರ್ಕೊಂಡು ಹೋಗಿದ್ರೆ ಆಗಿರ್ತಿತ್ತು. ರಾವಣನ ಸಂಹಾರ ಮಾಡಿ ಲಂಕೆಗೆ ಬೆಂಕಿ ಹಚ್ಚಿ ಬರ್ತೀವಿ ಅಂತ ನಿಶ್ಚಯ ಮಾಡ್ತಲ್ಲ. ಮಿತ್ರರೆ, ಧರ್ಮ ಕಾರ್ಯ ಅಂದ್ರೆ ಹಿಂಗೆ ಅಂತ ರಾಮ ಧರ್ಮ ಕಾರ್ಯ ಮಾಡಿದ, ಲಂಕೆಗೆ ಮುಕ್ತಿ ಕೊಟ್ಟ. ಅಧರ್ಮ ಎಲ್ಲಿ ತಾಂಡವವಾಡ್ತಿತ್ತೋ ಆ ಅಧರ್ಮವನ್ನ ಧ್ವಂಸಗೊಳಿಸಿ ಧರ್ಮವನ್ನ ಸ್ಥಾಪಿಸಿದ. ಯಾಕೆ ರಾಮನ ಗುಣಗಾನ ಮಾಡೋದು ಜನ? ಒಂದೇ ಒಂದು ಕಾರಣಕ್ಕೆ, ರಾಮ ಧರ್ಮ ಸ್ಥಾಪನೆಗೆ ಬರ್ತಾನೆ ಅಂತ. ಇದು ಬರೀ ರಾಮ ಅಲ್ಲ, ಕೃಷ್ಣನು ಬಂದ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ ಯಾವ ಯುಗದಲ್ಲಿ ಅಧರ್ಮ ತಾಂಡವವಾಡುತ್ತೋ ಆಗೆಲ್ಲ ನಾನು ಬರ್ತೀನಿ, ಧರ್ಮ ಸ್ಥಾಪನೆಗೋಸ್ಕರ ನಿಲ್ತೀನಿ ಅಂತ ಹೇಳಿದ್ನಲ್ಲ. ಈ ನಾಡಿನ ಎಲ್ಲ ಧರ್ಮ ವಿರೋಧಿಗಳಿಗೆ, ಈ ದೇಶದ ಎಲ್ಲ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಕೊಡಬೇಕು. ಅಧರ್ಮ ತಾಂಡವವಾಡದಾಗಲೆಲ್ಲ ರಾಮ ಒಂದಲ್ಲ ಒಂದು ರೂಪದಲ್ಲಿ ಅವತಾರ ಮಾಡ್ತಾನೆ. ಈ ದೇಶವನ್ನ ಮತ್ತೆ ಮತ್ತೆ ರಕ್ಷಣೆ ಮಾಡ್ತಾನೆ, ಹಿಂದುತ್ವವನ್ನ ಮತ್ತೆ ಜಗದ್ವ್ಯಾಪಿಗೊಳಿಸ್ತಾನೆ. ಯಾಕೆ ಅಂತಂದ್ರೆ 8,000 ವರ್ಷಗಳಿಂದ ನೂರಾರು ಸಾವಿರಾರು ಲಕ್ಷಾಂತರ ಜನ ಈ ದೇಶವನ್ನ ನಾಶ ಮಾಡಬೇಕು ಅಂತ ಬಂದ್ರು, ಯಾರಿಂದಲೂ ಆಗಲಿಲ್ಲ. ಈ ಕೊತ್ವಾಲ್ ನಾಯಕರು ಏನ್ ಮಾಡ್ತಾರೆ ಅಂತ ರಾಮನಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಏನು ಮಿತ್ರ, 8,000 ವರ್ಷಗಳಾಗಿವೆ, ಇನ್ನು 20,000 ವರ್ಷ ಹಿಂದೂ ಧರ್ಮ ಹೀಗೆ ಇರುತ್ತೆ. ಅದರ ಒಂದು ಎಚ್ಚರಿಕೆ ನಮಗೆ ಬೇಕು. ಇತ್ತೀಚೆಗೆ ಬಜರಂಗ ದಳದವರು ಒಂದು ಸಂಕಲ್ಪ ತಗೊಂಡಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ಬೇಕಪ್ಪ ನಮ್ದು ಅಂತ. ನಾನು ಶರಣ್ ಕೇಳಿದೆ, ಶರಣ್ ಬಂದಿಲ್ಲ ಇವತ್ತು. ಶರಣ್, ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಏನು ಐಡಿಯಾ ನಿಮ್ದು ಅಂತ. ಅವ್ರು ಹೇಳಿದ್ರು, ಎಲ್ರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳಿರೋರು 3 ಮಾಡ್ಕೊಳ್ಳಿ, 3 ಇರೋರು. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಬಹಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಶನ್ ಸಿಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳು ಡಾಕ್ಟರ್ ಆಗಬೇಕು, ಪ್ರತಿಯೊಬ್ಬರ ಮಕ್ಕಳು ಇಂಜಿನಿಯರ್ ಆಗಬೇಕು. ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ. ಹೀಗಾಗಿ 1 ಸಾಕು 2 ಸಾಕು ಅನ್ಕೊಂಡು ಸುಮ್ಮನೆ ಇರುವಂತ ಪರಿಸ್ಥಿತಿ ಇದೆ. ಆದ್ರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನ್ ಗೊತ್ತಾ, ಸರ್ಕಾರ ನಮ್ಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನ. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದ. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನ್ ಮಾಡ್ತು, ಈ ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು, ನೀವು ಕನ್ವರ್ಟ್ ಮಾಡಬಹುದು ಅಂತ. ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು, ಮಾಡಬೇಕಲ್ಲ. ಸರ್ಕಾರ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಮಾಡಿ. ಮಿತ್ರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ. ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ? ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ. ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ ಅಂತಾರೆ. ಆದ್ರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ, ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರ ಅವರು ಅಂತ. ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ ತೆಗಿರಿ ತೆಗಿರಿ ಅಂತ ಅವ್ರು ಹೋರಾಟ ಮಾಡ್ತಾರೆ. ಇನ್ನೆಲ್ಲೂ ಇಲ್ಲ ರೀ ಜಗತ್ನಲ್ಲಿ, ಓನ್ಲಿ ಇನ್ ಇಂಡಿಯಾ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಮಾಡ್ರಲ್ಲ, ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಮಾಡಬೇಕಾದ್ರೆ ಕಷ್ಟ ಏನು ಕಷ್ಟ ಇಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯ್ತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದ್ರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದ್ರೆ ನಾನು ಸೀತೆಯನ್ನು ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ಮಂಜುನಾಥ,
ನೀವು ಮಂಜುನಾಥನಿಗೆ ಕಳಂಕ ತರೋಕ್ ಪ್ರಯತ್ನ ಪಟ್ರೆ ನನಗೆ ಊರಲ್ಲಿ ಒಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀರಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಅವ್ರಿಗೆ ಹೇಳಿ ಒಂದೇ ದೇವ್ರು ಇರುವಂತದ್ದು ಒಳ್ಳೇದೋ, 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೇದೋ, ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ಮಿತ್ರ ಅವರು ಬಂದು ಹೇಳ್ತಾರೆ, ನಮ್ದು ಒಂದೇ ಪುಸ್ತಕ, ನಿಮ್ಮ ಹತ್ರ ಬಹಳ ಪುಸ್ತಕ ಇದೆ, ಹಿಂಗಾಗಿ ಆ ಪುಸ್ತಕದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿತೀನಿ ಅಂತಾರೆ. ನೀವು ಹೇಳಿ, ನಮ್ಮ ಹತ್ರ ಲೈಬ್ರರಿ ಇದೆಯಪ್ಪ, ಯಾವುದೋ ಒಂದು ಪುಸ್ತಕ ಸುಡೋದ್ರಿಂದ ಹಿಂದೂ ಧರ್ಮ ಸಾಯೋದಿಲ್ಲ, ಒಂದಿಡೀ ಲೈಬ್ರರಿಯ ಪುಸ್ತಕ ಇದೆ. ನೀನ್ ಲೈಬ್ರರಿ ಸುಟ್ಟ ನಂತರವೂ ಕೂಡ ನಮ್ಮ ದೇಶದ ಪಂಡಿತರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಹೃದಯದಲ್ಲಿ ಬೈಹರ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ, ಅವರು ಮತ್ತೆ ಪುಸ್ತಕ ರೆಡಿ ಮಾಡ್ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನನ್ನ ಧರ್ಮ ಹೇಳಿ ಅವರಿಗೆ. ನಿಮ್ಮ ಮತ ಪಂಥಗಳಲ್ಲಿ ಹೆಣ್ಮಕ್ಕಳಿಗೆ ಗೌರವ ಇಲ್ಲ, ಇಲ್ಲಿ ಹೆಣ್ಮಕ್ಳು ಹೆಂಗ್ ಕೂತಿದ್ದೀರಿ? ಯಾರಿಗೂ ಮುಖ ಮುಚ್ಕೊಳ್ಳಿ ನಾನು ಹೇಳಿಲ್ಲ, ಯಾರೂ ಗಂಡ್ಮಕ್ಕಳ ಪಕ್ಕದಲ್ಲಿ ಕೂತ್ಕೋಬೇಡಿ ಅಂತ ಹೇಳಿಲ್ಲ. ಎಷ್ಟು ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನ ಪರಿಚಯ ಮಾಡಿಕೊಡ್ರಲ್ಲ, ಬರೋರಿಗೆ ಕೇಳ್ಕೊಳ್ಳಿ, ದಯಮಾಡಿ ಬನ್ನಿ. ಈ ಧರ್ಮ ಮುಕ್ತ ಕಂಠದಿಂದ ಸ್ವಾಗತಿಸುತ್ತೆ, ಹೃದಯವನ್ನ ವೈಶಾಲ್ಯ ಮಾಡಿಕೊಂಡು ಸ್ವಾಗತಿಸುತ್ತೆ, ಬಾಹುಗಳನ್ನ ಅಗಲ ಮಾಡಿಕೊಂಡು ಸ್ವಾಗತಿಸುತ್ತೆ. ಸಂಖ್ಯೆ ವೃದ್ಧಿಸ್ಲಿಕ್ಕೆ ಮಕ್ಕಳೇ ಆಗಬೇಕು ಅಂತಿಲ್ಲ ರೀ, ನಮ್ಮ ಹೃದಯ ಸ್ವಲ್ಪ ವಿಶಾಲ ಆಗಬೇಕಾಗಿದೆ ಅಂತ. ಲವ್ ಜಿಹಾದ್ ಅಂತ ಬಜರಂಗ್ ದಳದವ್ರು ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ವು ಲವ್ ಜಿಹಾದ್ ಅನ್ನೋದು ಸುಳ್ಳು, ಅದು ಲವ್ ಎಟ್ ಫಸ್ಟ್ ಸೈಟ್. ನಮ್ಮ ಮಕ್ಕಳಿಗೂ ಹೇಳ್ರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ನಿಮ್ಗೂ ಆಗ್ಲಿ ಕಂಡ್ರ, ಏನ್ ಪ್ರಾಬ್ಲಮ್ ಇದೆ ಇದರಲ್ಲಿ? ಇಟ್ ಇಸ್ ನಾಟ್ ಲವ್ ಜಿಹಾದ್. ಕರೆಕ್ಟ್, ಲವ್ ಜಿಹಾದ್ ಅಲ್ಲ, ನೀವೇ ಹೇಳಿದ್ದು. ಅವ್ರಿಗೆ ಹೇಳಿ, ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ? ನಮ್ದು ಸಣ್ಣ ಪುಟ್ಟ ದೇವಸ್ಥಾನಗಳು ಕೋವಿಡ್ ಬಂದ ಕಾಲದಲ್ಲಿ ಎಷ್ಟು ಜನರಿಗೆ ಅನ್ನದಾನ ಮಾಡಿವೆ, ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ. ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ, ಇಂಥ ಸೇವೆ ಮಾಡುವಂತ ಮತ್ತೊಂದು ಸಮಾಜ ಯಾವುದಿದೆ, ಬಂದ್ ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನ ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನ. ಜನಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು, ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂತ ಅಸ್ತ್ರವನ್ನೇ ಬಳಸ್ಕೊಳ್ಬೇಕು, ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಇಲ್ಲಿರುವಂತ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ, ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ, ಯಾರಾದ್ರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು. ಸರ್ಕಾರವೇ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ ಇದು. ನಾನು ವಿರೋಧವೂ ಇಲ್ಲ, ನಾನು ಸರ್ಕಾರದ ಪರವಾಗಿ ನಿಂತುಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ. ಮಿತ್ರರೇ, ಈಗ ಹೊಸ ರಾಷ್ಟ್ರವನ್ನ ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ. ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ. ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂತ ಅಗತ್ಯ ಇದೆ. ನೀವು ನನ್ನನ್ನು ಕೇಳೋದಾದ್ರೆ, ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ, ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ, ಅಗತ್ಯ ಬಿದ್ದರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು, ಮಯನ್ಮಾರ್ ನಮ್ಮ ಜೊತೆ ಸೇರ್ಕೊಂಡು, ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರ ವಾಗಿರುವಂತ ಭಾರತವನ್ನ ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವಿಷ್ಟು ಕೆಲಸ ಮಾಡಿದೀವಿ, ನಿಮ್ ತಾಕತ್ ನೀವು ತೋರಿಸಿ ಅಂತ ಹೇಳಬೇಕಾಗಿರುವಂತ ಪೀಳಿಗೆ ಬೇಕಾಗಿದೆ. ನನಗೆ ಇಲ್ಲಿರುವಂತ ತರುಣರನ್ನು ನೋಡಿದಾಗ ಆ ವಿಚಾರಕ್ಕೆ ಬಹಳ ಹೆಮ್ಮೆ ಇದೆ. ಮಿತ್ರರೇ, ಮುಂದಕ್ಕೆ ಬನ್ನಿ, ನಾವೆಲ್ಲರೂ ಸೇರಿ ಭವ್ಯವಾಗಿರುವಂತ ಈ ಭಾರತವನ್ನ ಕಟ್ಟೋಣ. ಈ ಭಾರತ ಹೇಗಿರಬೇಕು ಅಂತಂದ್ರೆ ಇಡೀ ಜಗತ್ತಿನ ಕಣ್ಣು ಕುಕ್ಕುವಂತಿರಬೇಕು. ಈಗಲೇ ಹಂಗಿದೆ. ಜಗತ್ತಿನ 5ನೇ ಶ್ರೀಮಂತ